ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಸಾರಸ್ಯ ವೇದಿಕೆಯ ಇವತ್ತಿನ ಲೀಲಾಜಾಲದ 46ನೆಯ ಸಂಚಿಕೆಯಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಹಿಂದಿನ ಭಾಗದಲ್ಲಿ ಮಾರ್ಚ್ 31ನೇ ತಾರೀಕಾಗಿತ್ತು. ಅವತ್ತು ಸರ್ ಅವರು ರಸಪಾಕ ಅನ್ನೋ ವಿಷಯದ ಕುರಿತು ಅದ್ಭುತವಾದಂತಹ ಉಪನ್ಯಾಸ ನೀಡಿದರು. ಇವತ್ತು ಮುಂದುವರೆದು ಮತ್ತೊಂದು ಹೊಸ ವಿಷಯ ಇದೆ. ಕಲೆಯ ಸೆಲೆ, ನೆಲೆ ಹಾಗೂ ಅದರ ಬೆಲೆ. ಅಂದರೆ ಕಲೆ ಅನ್ನೋದು ಹೇಗೆ ಹುಟ್ಟುಕೊಳ್ತು, ಅದು ಮೂಲಭೂತ ಅಗತ್ಯ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅನಿಸುತ್ತೆ ಅದಕ್ಕೆ ಮಾಡ್ತಾ ಇರ್ತಕ್ಕಂಥ ನಮ್ಮದು ವೆಚ್ಚ ದುಂದುಗಾರಿಕೆ ಅಲ್ವೇ, ಈ ರೀತಿಯಾದಂತಹ ಒಂದಿಷ್ಟು ಮೂಲಭೂತವಾದಂಥ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದರ ಕುರಿತಾದ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಆ ಕುರಿತು ಒಂದೆರಡು ಪ್ರಶ್ನೆಯೂ ನನ್ನ ಪ್ರಾರಂಭದಲ್ಲೇ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಅಂತಂದರೆ, ಈ ಒಂದು ಸೌಂದರ್ಯ ಸ್ವಾರಸ್ಯ ಅಥವಾ ಈ ಲೀಲಾಜಾಲವನ್ನು ನಾವು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋ ಇದರಲ್ಲಿದ್ದೀವಿ. ಹಾಗಾಗಿ ಆಸಕ್ತರು ತಮ್ಮ ಯಾವುದೇ ರೀತಿಯಾದ ಜಿಜ್ಞಾಸೆ ಇದ್ದರೆ, ಯಾವುದೇ ಒಂದು ಪ್ರಶ್ನೆ ಇದ್ದರೆ ಕೂಡ ಅದನ್ನು ಈ ತಂಡದಲ್ಲಿ ಹಾಕಿದರೆ ಸರ್ ಅವರು ಅದನ್ನು ಪದ್ಯಗಳು ಯಾವುದೇ ಒಂದು ಅರ್ಥೈಸಬೇಕಾದಂಥ ಆಳವಾದ ಜಿಜ್ಞಾಸೆ ಮಾಡುವಂಥ ಪದ್ಯಗಳಿದ್ದರೆ ಅದನ್ನು ಹಾಕ್ಬೋದು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಮುಂದಿನ ಭಾನುವಾರ ಈ ದಾಸ ಸಾಹಿತ್ಯದ ಒಂದು ವೇದಿಕೆ ಇದೆ. ಅವರ ಒಂದು ವೇದಿಕೆಯಲ್ಲಿ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಅದರಲ್ಲಿ ಪೌರಾಣಿಕ ಪ್ರಸಂಗಗಳನ್ನು ಅರ್ಥೈಸುವ ರೀತಿ ಹೇಗೆ, ಆ ಕುರಿತಾದ ಉಪನ್ಯಾಸ ಮುಂದಿನ ಭಾನುವಾರ ಇರುತ್ತೆ. ಅದರ ಕುರಿತಾದ ಗೂಗಲ್ ಮೀಟಿನ ಕೊಂಡಿಯನ್ನು ಕೂಡ ನಂತರದಲ್ಲಿ ಇಲ್ಲಿ ಹಾಕ್ತೇವೆ. ಇವತ್ತಿನ ವಿಚಾರ ಕಲೆಯ ಸೆಲೆ, ನೆಲೆ ಹಾಗೂ ಬೆಲೆ. ನನ್ನ ಒಂದು ಪ್ರಶ್ನೆ ಅಂತಂದರೆ, ನಾವು ಈಗ ಒಂದು ಕಲೆ ಮೂಲಭೂತ ಅಗತ್ಯ ಅಲ್ಲ ಅಂತಾದರೂ ಇವತ್ತು ಕಲೆಗೆ ಭಾಳಷ್ಟು ಒಂದು ಬೆಲೆ ಇದೆ. ಈ ಒಂದು ವೆಹಿಕಲ್ನಲ್ಲಿ ಒಬ್ಬರು, ಟ್ರೈನಲ್ಲಿ ಒಬ್ಬರು ಸಿನಿಮಾ ನಟ ಹೋಗ್ತಾ ಇದ್ದರೆ ಅವ್ರನ್ನ ಗುರುತಿಸ್ತಾರೆ ಹೊರತು ಒಬ್ಬ ವಿಜ್ಞಾನಿಯನ್ನು ಗುರುತಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ಈ ಕುರಿತು ಇದು ಮಾಡಬೇಕು ಅಥವಾ ಅದನ್ನು ರೀತಿ ಕುರಿತ ಸರ್ ವಿಷಯ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್ ಅವ್ರನ್ನು ಕೂಡ ಸ್ವಾಗತಿಸ್ತಾ ಈಗ ಸರ್ ಅವರು ಉಪನ್ಯಾಸನ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ಒಂದು ಪ್ರಸಂಗದೊಂದಿಗೆ ನಾನು ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತೇನೆ. ನನ್ನ MSc ಓದುತ್ತಿದ್ದ ದಿನಗಳು, ಹೊರಗಡೆ ವಿಭಾಗದ ಮುಖ್ಯಸ್ಥರ ಕೊಠಡಿಯ ಹೊರಗಡೆ ನನ್ನ ಸ್ನೇಹಿತನ ಜೊತೆಯಲ್ಲಿ ಮಾತಾಡ್ತಿದ್ದೆ. ಆಗ ನಮ್ಮ ಪ್ರಾಧ್ಯಾಪಕರು ಹೇಳಿ ಕಳಿಸಿದರು. ನನಗೆ ಭಯ, ವಿಭಾಗದ ಮುಖ್ಯಸ್ಥರು ನನಗೆ ಏನು ಬೈಯೋಕೆ ಹೇಳಿ ಕಳಿಸಿದಾರೋ, ನನ್ನ ಕಡೆಯಿಂದ ಏನು ತಪ್ಪಾಗಿದೆಯೋ ಅಂತ ನನಗೆ ಆತಂಕ ಆಯಿತು. ಆಮೇಲೆ ಅವರ ಕೊಠಡಿಗೆ ಹೋದಾಗ ಹೇಳಿದರು, ಅಲ್ಲಪ್ಪ ನೀನು ಕಾವ್ಯದ ಭಾಷೆಯಲ್ಲಿ ಮಾತಾಡ್ತೀಯಲ್ಲಪ್ಪ, ಕವಿ ಥರ ಮಾತಾಡ್ತೀಯಲ್ಲಪ್ಪ, ನೀನು ಪದ್ಯ ಎಲ್ಲ ಬರೆದಿದೀಯಾ ಅಂತ ಕೇಳಿದರು. ನಾನು ಪದ್ಯ ಬರೆದಿಲ್ಲ ಸರ್, ಪದ್ಯ ಓದಿದ್ದೀನಿ, ಓದ್ತಾ ಇರ್ತೀನಿ ಹಾಗೆ ಅಂತಂದೆ. ಅವ್ರ ಹತ್ರ ಹಾಗತ್ಲು ಭೇಷ್, ಚೆನ್ನಾಗಿ ಮಾತಾಡ್ತೀಯಾ, ಮುಂದುವರಿಸ್ಕೋ ಅಂತ ಹೇಳಿದರು. ಆಮೇಲೆ ಅವ್ರ ಕೊಠಡಿಯಿಂದ ಹೊರಗೆ ಬಂದ ಮೇಲೆ ನನಗೆ ಅನುಮಾನ ಶುರುವಾಯಿತು. ಕವಿ ಥರ ಅಂತ ಅವ್ರು ಯಾಕೆ ಹೇಳಿರ್ಬೋದು ಅಂತ. ಯಾಕೆ ಹೇಳಿರ್ಬೋದು ಅಂತ ಆಮೇಲೆ ನನಗೆ ಹೊಳೆದಿದ್ದು ಅಂದರೆ, ಸಾಮಾನ್ಯ ಜನರು ಬಳಕೆ ಮಾಡುವ ಪದಗಳಲ್ಲದ ಅಪರೂಪದ ಪದಗಳನ್ನು ಕವಿಗಳು ಬಳಕೆ ಮಾಡ್ತಾರೆ. ಆದ್ದರಿಂದ ಅಪರೂಪದ ಪದಗಳನ್ನು ಬಳಕೆ ಮಾಡುವ ವಿಶಿಷ್ಟವಾದ ಗುಣ ಇದೆಯಲ್ಲ ಅನ್ನೋದನ್ನು ನಮ್ಮ ಪ್ರಾಧ್ಯಾಪಕರು ಪ್ರಾಯ ಕವಿ ಥರ ಅಂತ ವಿವರಿಸಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ನಾವು ರಸದ ಸೃಷ್ಟಿಯಲ್ಲಿ ಹೇಳುವಾಗ ಒಂದು ವಿಷಯ ಹೇಳಿದ್ವಿ. ಏನಂದ್ರೆ, ರಸಕ್ಕೆ 2 ಲಕ್ಷಣ ಇದೆ. ಒಂದು ರುಚಿ, ಇನ್ನೊಂದು ಸಾರ ಅಂತ. ಸಾರ ಅನ್ನೋದು ಜೀವನದ ಅನುಭವಗಳಿಂದ ಬರುವಂಥದ್ದು, ಅದು ಸಾರ್ವತ್ರಿಕವಾದದ್ದು. ಸಾರ ಸಾರ್ವತ್ರಿಕವಾದದ್ದು. ಆದರೆ ರುಚಿ ಇದೆಯಲ್ಲ, ಆ ಸಾರವನ್ನು ವ್ಯಕ್ತಪಡಿಸುವ ಕೌಶಲ ಇದೆಯಲ್ಲ, ಆ ವ್ಯಕ್ತಪಡಿಸುವ ಕೌಶಲ ಆ ಕವಿಗೆ ವಿಶಿಷ್ಟವಾದದ್ದು. ಇಂಥ ಅನೇಕ ಪ್ರಯೋಗಗಳು ನಡೆದಿದೆ. ಕೋಗಿಲೆ ಬಗ್ಗೆ
ಕವನ ಬರೀರಿ ಅಂತ 8-10 ಜನ ಕವಿಗಳನ್ನ ಕೂಡಿಸಿ ಕೇಳಿದ್ರೆ ನಾವು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಪದ್ಯ ಇರುತ್ತೆ. ಹೀಗಾಗಿ ಆ ವಿಶಿಷ್ಟ ಪ್ರತಿಕ್ರಿಯೆಯ ಸಾಮರ್ಥ್ಯ ಅಲ್ಲಿ ಅದನ್ನ ಒಂದು ಪದ್ಯವನ್ನಾಗಿಸತ್ತೆ, ಒಂದು ಕಾವ್ಯವಾಗಿಸತ್ತೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಕಲೆಗೆ 2 ಅಂಶಗಳಿವೆ. ಒಂದು ಸಾರ್ವತ್ರಿಕತೆಯ ಅಂಶ, ಇನ್ನೊಂದು ವಿಶಿಷ್ಟತೆಯ ಅಂಶ. ಅದಕ್ಕೆ ಬಹುಶಃ BM ಶ್ರೀಕಂಠಯ್ಯನವರು ಕವಿವಾಣಿ ಜನವಾಣಿ ಬೇರು, ಕವಿವಾಣಿ ಹೂವು ಅಂತಂದ್ರು. ಬೇರಿನ ಲಕ್ಷಣದಲ್ಲಿ ಅಂಥ ವ್ಯತ್ಯಾಸ ಇರೋದಿಲ್ಲ, ಆದರೆ ಹೂವಿನ ಲಕ್ಷಣದಲ್ಲಿ ವ್ಯತ್ಯಾಸ ಇರುತ್ತೆ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿದರು. ನನಗೆ ಗೊತ್ತು, ಸಸ್ಯಶಾಸ್ತ್ರದ ವಿದ್ಯಾರ್ಥಿಗಳು ತಾವಾಗಿರೋದ್ರಿಂದ ಬೇರು ಒಂದೇ ರೀತಿ ಇರಲ್ಲ, ಒಂದೊಂದು ಗಿಡಕ್ಕೆ ಒಂದೊಂದು ರೀತಿ ಬೇರಿರುತ್ತೆ ಅಂತ. ಆ ಸೂಕ್ಷ್ಮ ಕವಿಗಳಿಗಿರೋಲ್ವ ಅದು, ಇರಲಿ ಬಿಡಿ. ಅದರಿಂದ ಕಲೆ ಅಂದ್ರೆ ಏನು ಅಂದ್ರೆ ಅದು ಒಂದು ಬಗೆಯ ನಿರೂಪಣಾ ಕೌಶಲ ಅಂತ ಹೇಳ್ಬೋದು. ನಿರೂಪಣಾ ಕೌಶಲವನ್ನ ಕಲೆ ಅಂತ ಹೇಳ್ಬೋದು. ಎಲ್ಲರೂ ಕೈಬರಹ ಬರೀತಾರೆ, ಕೆಲವರ ಕೈಬರಹ ನೋಡಿದ್ರೆ ಇನ್ನೊಂದ್ಸರಿ ಓದೋಣ ಅಂತ ಅನ್ನೋಷ್ಟು ಆಸೆ ಆಗತ್ತೆ. ಆದ್ದರಿಂದ ಹಾಗೆ ಆಸೆಯನ್ನು ಮೂಡಿಸುವಂತಹ ಒಂದು ವಿಶೇಷ ಯಾರಿಗಿರುತ್ತೆ? ಕಾವ್ಯಕ್ಕೆ, ಸಾಹಿತ್ಯಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಈಗ ಕಾವ್ಯದ ಬಗ್ಗೆ ಇಷ್ಟು ಹೇಳುವಾಗ ವಿಶಿಷ್ಟತೆನೂ ಇರುತ್ತೆ, ಸಾರ್ವತ್ರಿಕತೆನೂ ಇರುತ್ತೆ ಅನ್ನೋದ್ರ ಜೊತೆಗೆ ಕಾವ್ಯದಲ್ಲಿ ಅನೇಕ ಪ್ರಕಾರಗಳಿವೆ ಅನ್ನೋದು ನಿಮಗೆ ಗೊತ್ತು. ಸಾಹಿತ್ಯ, ಚಿತ್ರ, ಶಿಲ್ಪ, ಗಾನ ಇತ್ಯಾದಿ, ಈ ನಾಟ್ಯ ಇಂಥದ್ದೆಲ್ಲ ಇದೆ. ಆದರೆ ಈ ಎಲ್ಲಕ್ಕೂ ಸಾಮಾನ್ಯವಾದ ಅಂಶ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ನಾನು ಹೇಳಿರುವ ಶೀರ್ಷಿಕೆ ಕಲೆಗೆ ಸಂಬಂಧಪಟ್ಟದ್ದು. ಈ ಎಲ್ಲ ಶೀರ್ಷಿಕೆಗಳನ್ನು ಒಳಗೊಳ್ಳೋ ಹಾಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಜೀವನ ನಾನು ಏನೂ ಬಾಲ್ಕೊಳ್ಳಲ್ಲ ಅಂತ ಸುಮ್ಮನೆ ಕೂತಿದ್ರು ಕೂಡ ಸುಮ್ಮನೆ ಕೂತಿರೋದು ಒಂದು ಅನುಭವವನ್ನೇ ಕೊಡುತ್ತೆ. ಹಾಗಾಗಿ ನಾವೆಲ್ಲರೂ ಅನುಭವ ಶ್ರೀಮಂತರೇ. ಕೆಲಸ ಮಾಡೋರು, ಯುದ್ಧಕ್ಕೆ ಹೋದವ್ರದ್ದು ವಿಶಿಷ್ಟ ಅನುಭವ ಇರ್ಬೋದು, ಆದರೆ ಅನುಭವ ಅಂತೂ ಜೀವಿಸಿರುವ ಎಲ್ಲ ವ್ಯಕ್ತಿಗಳಿಗೂ ಉಂಟಾಗುವಂಥದ್ದು. ಆದ್ದರಿಂದ ಅನುಭವ ಎಲ್ಲರಿಗೂ ಇದೆ ಅಂದರೆ ಕಲೆಯ ಕಚ್ಚಾ ಸಾಮಗ್ರಿ, ಅದೇ ಸಾರ, ಆ ಸಾರ ಇದೆಯಲ್ಲ ಎಲ್ಲರಲ್ಲೂ ಇದೆ. ಆ ಸಾರವನ್ನ ಸ್ವಾರಸ್ಯ ಮಾಡ್ತೀವಲ್ಲ, ಸೌಂದರ್ಯ ಮಾಡ್ತೀವಲ್ಲ, ಅದು ಅವಾಗ ಕಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಏನಾಯ್ತು? ಜೀವನದ ಅನುಭವವನ್ನ ಹಾಲು ಅಂತ ಕರೆಯೋದಾದ್ರೆ ಕೆನೆ ಇದೆಯಲ್ಲ, ಅದು ಕಲೆ ಅಂತ ಹೇಳ್ಬಹುದೇನೋ ಅಂತ ಅನ್ಕೊಂಡಿದ್ದೀನಿ. ಈಗ ಕಲೆಯ ಸೆಲೆ ಯಾರಿಗಿಲ್ಲ? ಅದಕ್ಕೆ ಹೇಳ್ತೀವಿ, ಒಬ್ಬ ಪ್ರೀತಿಯಿಂದ ಒಂದು ಕಾವ್ಯವನ್ನು ಓದೋನು ಅಥವಾ ಪ್ರೀತಿಯಿಂದ ಒಂದು ಕಾವ್ಯವನ್ನು ಇನ್ನೊಬ್ಬರಿಗೆ ಮನವರಿಕೆ ಮಾಡಿಕೊಡುವಂಥವನು ಕೂಡ ಮೂಕ ಕವಿ. ಅವನು ತಾನು ಬರೆಯಲ್ಲ, ಅವನು ಇನ್ನೊಬ್ಬರ ಕವನ ಇಟ್ಟುಕೊಂಡು ಅದರಲ್ಲಿ ವಿಶೇಷತೆಯನ್ನು ಹುಡುಕುವಂಥ ಸಾಮರ್ಥ್ಯ ಇರೋನು. ಹಾಗಾಗಿ ಎಲ್ಲರೂ ಮೂಕ ಕವಿಗಳೇ. ಆ ಕವಿಗಳೂ ಕೂಡ ಈ ಮೂಕ ಕವಿಗಳ ಅನುಭವವನ್ನು ಕೆಣಕ್ತಾರೆ. ಅವರು ಆ ಕೆಣಕುವ ಸಾಮರ್ಥ್ಯ ಯಾರಿಗಿರುತ್ತೋ ಅವನು ಕವಿ ಅಂತ ಪ್ರಸಿದ್ಧನಾಗ್ತಾನೆ. ಇನ್ನೊಬ್ಬ, ಅಯ್ಯೋ ನನ್ನ ಅನುಭವಕ್ಕೆ ಏನು ಬೆಲೆ ಇದೆ, ನಾನು ಎಲ್ಲರ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡವರು ಬರೆಯಲ್ಲ ಅಷ್ಟೆ. ಆದರೆ ಅವರ ಅಂತರಾಳದಲ್ಲಿ ಅವ್ರಿಗೂ ಅನ್ಸಿರುತ್ತೆ, ಎಲ್ರಿಗೂ ಆಶ್ಚರ್ಯ ಅನ್ಸೋಂಥ ಅನುಭವ ನಂಗಾಗಿದೆ, ನನ್ಗಾಗೋ ಹೊತ್ತಿಗೆ ಇದೆಲ್ಲ ನನ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳುವಂಥವ್ರು ಅನೇಕರು ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಏನು ಕಲೆಯ ಲಕ್ಷಣಗಳನ್ನ, ಕಲೆಯ ಸೆಲೆ ಕುರಿತು ಇಷ್ಟೊತ್ತು ಹೇಳಿದ್ದಾಯ್ತು ನಾನು. ಕಲೆಯ ಸೆಲೆ ಎಲ್ಲರಲ್ಲೂ ಇದೆ. ಅದು ನೆಲೆ ಕಾಣಬೇಕಾದ್ರೆ ಅದಕ್ಕೆ ಕೆಲವು ಲಕ್ಷಣಗಳಿರ್ಬೇಕು. ಈಗ ನೆಲೆಯನ್ನು ಕುರಿತಂತೆ ನಾನು ಹೇಳೋದಾದ್ರೆ, ಕಾವ್ಯಕ್ಕೆ ಅಥವಾ ಕಲೆಗೆ ನಾನು ಕಲೆ ಅಂದಾಗ ನೀವು ಕಾವ್ಯವನ್ನೋ ನಾಟ್ಯವನ್ನೋ ಒಂದು ಉದಾಹರಣೆ ಇಟ್ಕೊಂಡು ಅರ್ಥ ಮಾಡ್ಕೋತಾ ಹೋಗ್ಬೋದು. ಕಲೆಯ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಸಾರ್ವತ್ರಿಕತೆ. ಅನುಭವ ಎಲ್ಲರಿಗೂ ಇರೋದ್ರಿಂದ ನಾನು ನನ್ನ ವ್ಯಥೆಯನ್ನ ಬರೆದಾಗ ನಿಮಗೆ ಆದ ವ್ಯಥೆಯ ಸಂದರ್ಭಕ್ಕೆ ಸಮೀಕರಿಸಿ ನೋಡೋ ಅಂಥ ಅವಕಾಶ ಇರೋದ್ರಿಂದ ಇಲ್ಲಿ ಸಾರ್ವತ್ರಿಕತೆಯ ಅಂಶವೂ ಇದೆ, ಸಾರ್ವಕಾಲಿಕತೆಯೂ ಇದೆ. ಈಗ ರಾಮಾಯಣ ನಡೆದು ಎಷ್ಟೋ ದಿವಸ ಆಗೋಯ್ತು, ಆದರೆ ಇವತ್ತು ನಾವು ರಾಮಾಯಣ ಓದ್ತೀವಿ. ಮಹಾಭಾರತದಲ್ಲಿ ಎಲ್ಲರೂ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾರೆ, ವೃದ್ಧರಾದವರೆಲ್ಲ.
ನಾವೀಗ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿಲ್ಲ, ಆದರೂ ಓದ್ತೀವಿ. ಆದ್ದರಿಂದ ಈ ಸಾರ್ವತ್ರಿಕತೆಯ ಜೊತೆಗೆ ಸಾರ್ವಕಾಲಿಕತೆ ಇದೆ. ಹಾಗೇನೆ ಕಲೆಗೆ ಭಾಷೆಯ ಮಿತಿಯಾಗಲಿ ಆ ಪರಂಪರೆಯ ಮಿತಿಯಾಗಲಿ ಇಲ್ಲ. ಭಾರತೀಯ ಪರಂಪರೆಯನ್ನ ಹೇಳುವಂಥ ಅನೇಕ ಗ್ರೀಕ್ ದಾರ್ಶನಿಕರಿದ್ದಾರೆ, ಪರಂಪರೆಗೆ ಮೆಚ್ಚುಗೆ ಆಗೋ ಹಾಗೆ ಹೇಳುವಂಥ ಅನೇಕ ಗ್ರೀಕ್ ದಾರ್ಶನಿಕರಿದ್ದಾರೆ, ಅನೇಕ ಕವಿಗಳು ಇದ್ದಾರೆ. ಅದರಿಂದ ಸಾರ್ವತ್ರಿಕತೆ, ಸಾರ್ವಕಾಲಿಕತೆ, ಸಾರ್ವದೇಶಿಕತೆ ಇದೆ. ಇದರ ಜೊತೆಗೆ ಕಲೆಗೆ ಸರ್ವಾಕರ್ಷಕತೆಯೂ ಇದೆ. ಯಾರಾದರೂ ಒಂದು ಎಚ್ಚೆತ್ತವಾದ ಮನಸ್ಸಿನಿಂದ ಅದನ್ನ ನೋಡ್ಬಿಟ್ರೆ ಸಾಕು, ಅದರ ಸುಳಿಯಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ಆತ್ಮೀಯರೇ, ಆ ಸುಳಿಯನ್ನು ಸೃಷ್ಟಿ ಮಾಡುತ್ತಲ್ಲ, ಆಕರ್ಷಿಸಿ ಸೆಳೆವ ಸುಳಿಯನ್ನು ಸೃಷ್ಟಿ ಮಾಡುತ್ತಲ್ಲ, ಅದು ಕಲೆಯ ವಿಶೇಷವಾದ ಲಕ್ಷಣ. ಕಲೆ ಅಂದ್ರೆ ಇನ್ ಕೆಲವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅದ್ದೂರೀಕರಣ ಅಂತ. ಅಂದ್ರೆ ಒಂದು ಗೊಂಬೆಗೆ ಸೀರೆ ಉಡಿಸಿ ಕಿರೀಟ ಇಟ್ಟು ಕೊಳಲು ಕೊಟ್ಟು ಕೃಷ್ಣನ್ ಮಾಡುವಂಥದ್ದು, ಅಂದ್ರೆ ಒಂದು ಮಗುವನ್ನ ಕೃಷ್ಣನನ್ನಾಗಿ ಮಾಡೋದು. ಅಂದ್ರೆ ಏನಾಯ್ತು, ಎಲಿವೇಶನ್ ಆಫ್ ದಿ ಪರ್ಸೆಪ್ಷನ್, ವೀಕ್ಷಣೆಯ ಉನ್ನತೀಕರಣ, ಅದ್ದೂರೀಕರಣವೇ ಕಲೆ ಅಂತ ಕೆಲವರು ಹೇಳ್ತಾರೆ. ಆದರೆ ಸಹಜವಾದ ಕಲೆಗೆ ಆ ಅದ್ದೂರೀಕರಣ ಯಾವುದೂ ಬೇಕಾಗಿಲ್ಲ. ಅದು ಕಲೆ ಒಂದು ಅರ್ಥದಲ್ಲಿ ಗಮನ ಸೆಳೆಯೋದು ಮುಖ್ಯ, ಆದರೆ ಅದ್ದೂರೀಕರಣ ವರ್ಜ್ಯ ಏನೂ ಅಲ್ಲ. ಅಲ್ಲಿ ಅದ್ದೂರೀಕರಣ ಅಂದ್ರೆ ವ್ಯಕ್ತಿಯ ಅದ್ದೂರೀಕರಣ ಅಂತ ಆಗ್ಬೇಕಾಗಿಲ್ಲ, ಭಾವನೆಯ ಅದ್ದೂರೀಕರಣ ಆಗ್ಬೋದು, ನಿರೂಪಣಾ ಕ್ರಮದ ಅದ್ದೂರೀಕರಣ ಆಗ್ಬೋದು. ಅದ್ದೂರೀಕರಣ ಒಂದಲ್ಲ ಒಂದು ರೂಪದಲ್ಲಿ, ಕಾವ್ಯದಲ್ಲಿ ಅಂತರ್ಗತವಾಗಿ, ಕಲೆಯಲ್ಲಿ ಅಂತರ್ಗತವಾಗಿ ಸೇರ್ಕೊಂಡಿರುತ್ತೆ ಅಂತ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನು ಕಲೆಯ ಆಶಯಗಳು ಏನಪ್ಪ ಅಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ಇದ್ದಕ್ಕಿದ್ದ ಹಾಗೆ ಕವನ ಬರೆಯೋಕೆ ಶುರು ಮಾಡಿದಾಗ ನನಗೆ ತಂದು ತೋರಿಸೋನು. ಕನ್ನಡ ವಿಭಾಗದವ್ರು ತೋರಿಸಿದ್ರು ಬೈದು ಬಿಡ್ತಾರೆ, MRN ಸರ್ ಏನು ತಪ್ಪಿದ್ರು ಬೈಯಲ್ಲ ಅಂತ ಅವ್ನಿಗೆ ಅಷ್ಟೇ, ಅವ್ನಿಗೆ ನನ್ನ ಮೇಲಿನ ವಿಶ್ವಾಸ. ತಂದು ತೋರಿಸೋನು. ತಂದು ತೋರಿಸಿದಾಗ ನಿಂಗೆ ಬರಿಬೇಕು ಅಂತ ಯಾಕೆ ಅನ್ನಿಸ್ತಪ್ಪ ಅಂತ ನಾನು ಕೇಳ್ತಾ ಇದ್ದೆ. ಅವಾಗ ಅವನು ಹೇಳ್ತಾ ಇದ್ದದ್ದು, ನಮ್ಮ ಈ ಪದ್ಯ ಇದೆಯಲ್ಲ ಸರ್, ನಮ್ಮ ಪಠ್ಯಪುಸ್ತಕದಲ್ಲಿ ಈ ಪದ್ಯ ಓದಿದೆ ಅಂಥದ್ದು ನಾನು ಬರೀಬಹುದಲ್ವೇ ಅಂತ ನಂಗೊಂದು ಉತ್ಸಾಹ ಬಂತು, ಅದಕ್ಕೆ ಬಂತು. ಅದರಿಂದ ಏನಾಗುತ್ತೆ, ಯಾವುದೇ ಕಲೆ ಪ್ರಾರಂಭ ಆಗುವಂಥದ್ದು ಅನುಕರಣೆಯಿಂದ ಅನ್ನುವಂಥದ್ದನ್ನ ನಾವು ತೆಗೆದುಹಾಕೋ ಹಾಗಿಲ್ಲ. ಆಮೇಲೆ ಅನುಕರಣೆ ಮಾಡುವಾಗಲೂ ಕೂಡ ಅವರಿಂದ ಅನುಕರಣೆ ಮಾಡಿದ್ರು ಅವರಿಗಿನ್ನ ಭಿನ್ನವಾಗಿರ್ಬೇಕು ಅನ್ನುವಂಥ, ಅಥವಾ ಸೃಜನಶೀಲತೆಯ ಯುನೀಕ್ ರೆಸ್ಪಾನ್ಸ್ ಅಂತ ಕರೀತಾರಲ್ಲ, ಅಂದ್ರೆ ವಿಶಿಷ್ಟವಾದ ಪ್ರತಿಕ್ರಿಯೆ, ಆ ಅಂಶ ಕೂಡ ಕಾವ್ಯದಲ್ಲಿ ಇರುತ್ತೆ ಅಂತ. ಅನುಕರಣೆಯಲ್ಲಿ ನಾವೀನ್ಯತೆ ಇಲ್ಲ, ಆದ್ರೆ ಕಲೆಯಲ್ಲಿ ಅನುಕರಣೆಯ ಅಂಶವೂ ಇದೆ, ನಾವೀನ್ಯದ ಅಂಶವೂ ಇದೆ. ಆಮೇಲೆ ಇನ್ನೊಂದು ಇದೆ, ಏನಪ್ಪಾ ಅಂದ್ರೆ ನಾನು ಹೋದ್ರೂ ಒಂದೇನಾದ್ರು ಉಳಿಬೇಕು. ಮನುಷ್ಯನಿಗೆ ತನ್ನ ಬದುಕು ನಶ್ವರ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಅಷ್ಟೆಲ್ಲ ಗೊತ್ತಾದ್ಮೇಲೂ ಕೂಡ ಶಾಶ್ವತತೆಯ ಹಂಬಲ ಹೋಗಿಲ್ಲ. ನಾನು ಇದನ್ನು ಮುಂಚೆನೂ ಕೂಡ ಪ್ರಸ್ತಾಪ ಮಾಡಿದೆ. ಮನುಷ್ಯನಿಗೆ ಯಾಕೆ ಚಿನ್ನ ಇಷ್ಟ ಅಂದ್ರೆ, ಚಿನ್ನ ತಗೊಂಡಿದ್ದು, ಬೇರೆ ಪದಾರ್ಥ ತಗೊಂಡಿದ್ದು ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಹಾಳಾಗೋಗ್ಬೋದು, ಚಿನ್ನ ಹಾಳಾಗೋದಿಲ್ವಲ್ಲ. ಜೇನುತುಪ್ಪ ಕಂಡ್ರೆ ಇಷ್ಟ. ಯಾಕೆ ಜೇನುತುಪ್ಪ ಅಂದ್ರೆ ಇಷ್ಟ ಅಂದ್ರೆ ಸಿಹಿಯಾಗಿದೆ ಅಂತ ಅಷ್ಟೇ ಅಲ್ಲ, ಆ ಜೇನುತುಪ್ಪ ಗಾಳಿಗೆ ಒಡ್ಡಿದ್ರು ಕೂಡ ಹುಳಿ ಬರೋಲ್ಲ. ಯಾವುದೇ ಸಿಹಿಯಾದ ಪದಾರ್ಥನ ಗಾಳಿಗೆ ಒಡ್ಡಿದ್ರೆ ಹುಳಿ ಬರುತ್ತೆ. ಹಾಗಾಗಿ ಇದು ಹುಳಿ ಬರೋಲ್ವಲ್ಲ, ಅದು ಇಷ್ಟ. ಅಂದ್ರೆ ಶಾಶ್ವತತೆಯ ಹಂಬಲ ಮನುಷ್ಯನಿಗೆ ಪ್ರಕೃತಿಯಲ್ಲಿ ಬದಲಾಗುವುದರಿಂದ ಹೌಹಾರಿರುವ ಕಾರಣಕ್ಕೆ ಬಂದಿದೆ. ಆ ಹೌಹಾರಿದ ಮನುಷ್ಯ ಎಲ್ಲಾ ಕಡೆಯಲ್ಲೂ ಶಾಶ್ವತವಾದ ಹುಡುಕ್ತಿದ್ರು ಕೂಡ ಲಾಂಗ್ ಲಿವಿಂಗ್, ಬಹಳ ನಮಗಿನ ಹೆಚ್ಚು ಕಾಲ ಇರಬೇಕು ಅಂತ ಹುಡುಕುವ ಪ್ರವೃತ್ತಿ ಮನುಷ್ಯನಿಗೆ ಇದ್ದೇ ಇದೆ. ಉದಾಹರಣೆಗೆ, ನೀವು ಯಾವುದೇ ಕಾಲೇಜು, ಯಾವುದೇ ಶಾಲೆಯ ಬೆಂಚ್ಗಳನ್ನ ನೋಡಿ. ಆ ಬೆಂಚಿನ ಮೇಲೆ ಏನಿರುತ್ತೆ ಅಂದ್ರೆ, ಹುಡುಗರು ತಮ್ಮ ಆದ್ಯಕ್ಷರ ಇನಿಷಿಯಲ್ನ ಕೆತ್ತಿರ್ತಾರೆ. ಯಾಕೆ ಕೆತ್ತಾರೆ? ಅವ್ರೇನ್ ಕವಿಗಳಲ್ಲ, ಅವ್ರೇನ್ ಕಾವ್ಯ ಬರೆದಿಲ್ಲ ಅಲ್ಲಿ. ಆದರೆ ತಮ್ಮ ಹೆಸರಿನ ಆದ್ಯಕ್ಷರನ್ನು, ತನ್ನ ಸ್ನೇಹಿತನ ಕೆಲವು ಉದಾಹರಣೆಗಳು ಸ್ನೇಹಿತರ ಆದ್ಯಕ್ಷರನ್ನು ಬರೀತಾರೆ, ಅಥವಾ ಎರಡು ಪಕ್ಕದಲ್ಲಿ ಬರೀತಾರೆ. ಯಾಕೆ ಬರೀತಾರೆ ಅಂದ್ರೆ, ನಾನು ಶಾಲೆಯನ್ನು ಬಿಟ್ಟು ಹೋದರೂ ಕೂಡ ನನ್ನ ಹೆಸರು,
ನನ್ನ ಸ್ನೇಹಿತ ಮತ್ತು ನನಗಿದ್ದ ಸಂಬಂಧ ಎಲ್ರಿಗೂ ಗೊತ್ತಾಗತ್ತೆ ಅಂತ. ಎಲ್ಲಿ ಗೊತ್ತಾಗತ್ತೆ? ಗೊತ್ತಾಗೋದಿಲ್ಲ. ಈಗ ಬೆಂಗಳೂರಿನಲ್ಲೇ ಅನೇಕ ಹೆಸರಿದೆ. ಆರ್ಕಾಟ್ ಮೊದಲಿಯ ಇದು BVK ಅಯ್ಯಂಗಾರ್ ರೋಡ್ ಅಂತಿದೆ. ಆ ರೋಡಲ್ಲಿ ಓಡಾಡೋರನ್ನ BVK ಅಯ್ಯಂಗಾರ್ ಯಾರು ಅಂತ ಕೇಳಿ, ಅವ್ರಿಗೆ ಹೇಳಕ್ ಬರಲ್ಲ. ಆದರೂ ರಸ್ತೆಗೆ ಹೆಸರಿಟ್ಬಿಟ್ಟು ಅವ್ರ ಹೆಸರು ಶಾಶ್ವತವಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಹೆಸರಿಟ್ಟಿದ್ದೀವಿ ಅಂತ ನಾವು ಹೇಳ್ತೀವಿ. ಅದರಿಂದ ಶಾಶ್ವತತೆಯ ಹಂಬಲ ಇಲ್ಲದೆ ಇದ್ರೆ ಕಲೆ ಮೂಡ್ತಾ ಇರಲಿಲ್ವೇನೋ ಅಂತ ನನ್ನ ಗುಮಾನಿ. ಇದು ನನ್ನ ಸ್ವಂತ ಅಭಿಪ್ರಾಯ, ನೀವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದೆ. ಇನ್ನೊಂದು ಅಂಶ ಏನಪ್ಪ ಅಂತಂದ್ರೆ, ನಾನು ಭಾರತದಲ್ಲಿ ಕೂತ್ಕೊಂಡು ಬರೆದ್ರು ಒಂದು ಪದ್ಯನ ಅಮೆರಿಕಾದವರು ಓದಬೇಕು ಅಂತ ನನಗಿಷ್ಟ. ಹೀಗಾಗಿ ಕಾಲ ದೇಶಾತೀತವಾಗುವ ಹಂಬಲ ಮಾನವನಿಗೆ ಹುಟ್ಟಿನಿಂದ ಇದ್ದದ್ದು. ಕಾಲ ದೇಶಾತೀತವಾಗುವ ಹಂಬಲ ಇದೆಯಲ್ಲ, ಅದು ಕೂಡ ಕಾವ್ಯದ ಸೆಲೆಯೇ. ಆ ಹಂಬಲ ಅವನಿಗೆ ಇಲ್ಲದೆ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಆಯಿತು, ನಾವಿವಾಗ ಮುಂದಿನ ತಲೆಮಾರಿನವ್ರು ನೋಡಲಿ, ನಾನು ಸತ್ತೋದ್ರೂ ಮುಂದೆ ಇದು ಉಳಿಬೇಕು ಅನ್ನೋದಕ್ಕೇನೆ ನಾವು ಅನೇಕ ಪ್ರಯತ್ನಗಳು ಮಾಡ್ತೀವಿ. ವಿಡಿಯೋ ತೆಗಿತೀವಿ, ಫೋಟೋಗ್ರಾಫ್ ತೆಗಿತೀವಿ, ಅದೆಲ್ಲ ಸರಿ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ಯಾಕೆ ಹೀಗೆ? ಯಾಕೆ ಈ ಥರ ಹಂಬಲ? ಇರೋ ಅಷ್ಟು ದಿವಸ ನಾನಿದ್ರಾಯ್ತು, ಅದನ್ನು ಯಾಕೆ ಬೇಕು? ನನ್ನ ನೆರಳನ್ನು ಯಾಕೆ ಬಿಟ್ಟು ಹೋಗಬೇಕು ಅನ್ನುವ ಪ್ರಶ್ನೆ ಕಾಡಿದ್ರೂ ಕೂಡ ಒಂದು ರೀತಿಯ ಉತ್ತರ ಏನು ಹೇಳ್ಬೋದು ಅಂದರೆ, ಮನುಷ್ಯನಿಗೆ ತನ್ನ ವಿಶಿಷ್ಟತೆಯಿಂದ ಜಗತ್ತಿನ ಗಮನವನ್ನು ಸೆಳೆಯುವಂಥ ಒಂದು ಆಸೆ ಇದೆ. ಆಕರ್ಷಕತೆಯ ಅಂಶ ನನ್ನ ಬದುಕಿನಲ್ಲಿ, ನನ್ನ ಮಾತಿನಲ್ಲಿ ಇರಬೇಕು ಅಂತ. ಹಾಗೆ ನೋಡಿದರೆ ಕಲೆ ಅನ್ನೋದು ನಾವು ಈಗ ಹೇಳಿದ್ನಲ್ಲ, ನಾಟ್ಯ ಅದು ಇದು, ಅದಲ್ಲದೆ ಅಡುಗೆ ತಯಾರಿಸೋದು ಒಂದು ಕಲೆ, ಅಡುಗೆ ತಯಾರಿಸೋದು ಒಂದು ವಿಜ್ಞಾನ ಕೂಡ, ಅಡುಗೆ ತಯಾರಿಸೋದು ಒಂದು ತಂತ್ರಜ್ಞಾನ ಕೂಡ. ಅದಕ್ಕೆ ನಾವು ಏನೋ ಹೊಟ್ಟೆ ಹೊರ್ಕೋತೀನಿ ಇಂಥ ಪ್ರಾಣಿಗಳು ಏನು ಸಿಗುತ್ತೋ ಅದು ತಿನ್ಕೊಳ್ಳುತ್ತೆ, ಸುಮ್ಮನಾಗುತ್ತೆ. ಆದರೆ ಮನುಷ್ಯ ಹಂಗಲ್ಲ. ಸಿಕ್ಕಿರೋದನ್ನ ಬೇಯಿಸಿ ಅದಕ್ಕೆ ಉಪ್ಪು ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಅಡುಗೆ ಮಾಡ್ತಾನೆ. ಆ ದೃಷ್ಟಿಯಿಂದ ಈ ಕಲೆಯಲ್ಲಿ ಒಂದು ವಿಶಿಷ್ಟವಾದಂಥ ಸಂಗತಿ ಏನಪ್ಪ ಅಂದರೆ, ತಾನು ಏನನ್ನೋ ಸಾಧಿಸಿದ್ದೇನೆ, ಸರಳವಾದದ್ದರಿಂದ ಸಂಕೀರ್ಣತೆಗೆ ನಾನು ಜನರನ್ನು ಕೊಂಡೊಯ್ತಾ ಇದ್ದೇನೆ ಅನ್ನೋ ಒಂದು ಉತ್ಸಾಹ ಇದ್ದವರಿಗೆ ಮಾತ್ರ ಈ ಕಲೆಯಲ್ಲಿ ನಾನು ಏನಾದರೂ ಒಂದಿಷ್ಟು ಕೆಲಸ ಮಾಡಬೇಕು ಅನ್ನುವ ಒಂದು ಒತ್ತಾಸೆ ಮೂಡೀತು ಅಂತ ಕಾಣುತ್ತೆ. ಇದೇ ನಾನು ಯಾವುದೋ ಒಂದು ಸಿನಿಮಾದ ವಿಮರ್ಶೆ ಅಂತ ಆಗಿದ್ದಿದ್ರೆ ಬಹಳ ಜನ ಸೇರಿರೋರು. ಆದರೆ ನಾನು ಕಲೆಯ ನೆಲೆ ಸೆಲೆ ಬೆಲೆ ಅಂದರೆ ಸೇರಿರೋದು 11 ಜನ, ನಾನು ಸೇರಿದ ಹಾಗೆ. ಯಾಕೆ ಹೀಗೆ ಅಂದರೆ, ನಮ್ಮ ಜನ ದುಡಿದು ಬೇಸತ್ತಿದ್ದಾರೆ. ಅವ್ರಿಗೆ ಅಮೂರ್ತವಾದಂಥ ಸಂಗತಿಗಳು ಬೇಡ, ಮೂರ್ತವಾದಂಥದ್ದೇ ಬೇಕು, ಕಾಂಕ್ರೀಟ್ ಆಗಿರುವಂಥದ್ದು ಬೇಕು. ಹಾಗೇನೆ ಕಲೆಯಲ್ಲಿ ಇರುವ ಭಾವಗಳು, ಈಗ ಮನುಷ್ಯ ಸಂಬಂಧ ಅನ್ನೋದನ್ನ ಚಿತ್ರ ಬರೆದು ತೋರ್ಸಕ್ಕಾಗಲ್ಲ. ಬಿರುಗಾಳಿಯನ್ನ ಚಿತ್ರ ಬರೆದು ತೋರಿಸ್ಬೋದು, ಗಾಳಿ ಜೋರಾಗಿ ಬೀಸ್ತಾ ಇದೆ, ಮರಗಳೆಲ್ಲ ಬಾಗಿದೆ ಅಂತ ಒಂದು ಚಿತ್ರ ಬರೆದು ತೋರಿಸ್ಬೋದು. ಆದರೆ ಎಲ್ಲವನ್ನೂ ಮೂರ್ತವಾಗಿ ತೋರಿಸೋಕ್ಕಾಗಲ್ಲ. ಮೂರ್ತವಲ್ಲದ್ರ ಬಗ್ಗೆ ಸ್ಪಂದಿಸುವ ವಿಶೇಷವಾದಂಥ ಸಮಯ, ಸಂವೇದನಶೀಲತೆ ಸಾಮಾನ್ಯ ಜನರಿಗೆ ಇರೋದಿಲ್ಲ. ಅದಕ್ಕೇನೆ ಕಾವ್ಯ ಕಲೆ ಎಲ್ಲರನ್ನೂ ತಲುಪೋದಿಲ್ಲ. ಆಗೇನು ಮಾಡಬೇಕು? ಇಲ್ಲ, ಮನುಷ್ಯರನ್ನ ಕಲೆಯ ಮಟ್ಟಕ್ಕೆ ಏರಿಸಬೇಕು, ಕಲೆಯನ್ನು ಮನುಷ್ಯರ ಮಟ್ಟಕ್ಕೆ ಇಳಿಸ್ಬೇಕು. ಅದಕ್ಕೆ ಏನಾಗಿದೆ ಅಂತಂದರೆ, ಕಲೆಯಿಂದ ಸಾಹಿತ್ಯ ಓದದೇ ಇದ್ದವರು ಸಿನಿಮಾ ಹಾಡನ್ನ ಕಲೆಯಾಗಿ ಸ್ವೀಕರಿಸಿ ಹೇಳ್ತಾರೆ, ಅದನ್ನೇ ಮಾಡಿದ್ರಾಯ್ತು ಅನ್ನುವಂಥ ಅಂಶ ಈ ಕಲೆಯ ಒಂದು ವಿಘಟನೆಗೆ ಕೂಡ ಕಾರಣ ಆಗುತ್ತೆ. ಅಂದ್ರೇನು, ಜನರನ್ನು ಹೆಚ್ಚು ತಲುಪಬೇಕು ಅನ್ನುವಂಥ ಉದ್ದೇಶ ಇದೆಯಲ್ಲ, ಮೂಲ ಆಶಯಕ್ಕೆ ರಾಜಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿದ್ದು. ಆಮೇಲೆ ಕಲೆಯಲ್ಲಿ ವಿಶಿಷ್ಟವಾದ ದೃಷ್ಟಿಕೋನ ಇರಬೇಕು ಅನ್ನುವಂಥದ್ದು ಸರಿ. ಆದರೆ ಆ ವಿಶಿಷ್ಟವಾದ ದೃಷ್ಟಿಕೋನ ನೋಡಿದ ತಕ್ಷಣನೇ ಹೊಳಿಬೇಕೆ ಅಥವಾ ಆಲೋಚನೆ ಮಾಡಿದಾಗ ಹೊಳಿಬೇಕೆ ಅಂತ. ನೋಡಿದ ತಕ್ಷಣ ಹೊಳಿಬೇಕು ಅನ್ನೋರು ಇಂದ್ರಿಯ ಮಟ್ಟದ ಜನ. ನಾನು ನಮ್ಮ ಗೆಳೆಯರ ಜೊತೆಯಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಯಾವುದೋ ಒಂದು ಸಂಗೀತ ಕಚೇರಿಗೋಸ್ಕರ ಹೋಗಿದ್ದೆ. ಆಗ ನನ್ನ ಗೆಳೆಯರು ಹೇಳಿದರು, ನೋಡಿ ಆ ಕಚೇರಿಯ ಸೂರನ್ನ ಪಿಟೀಲ್ ಥರನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಇದು ಒಂಥರ ಗಮನ ಸೆಳೆಯುವ
ಕಲಾಮಂದಿರಕ್ಕೆ ಇದು ಒಂದು ರೀತಿಯ ಒಂದು ವಾದ್ಯದ ಒಂದು ಆಕಾರ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳಿದರು. ಆದರೆ ನನ್ನ ಇನ್ನೊಬ್ಬ ಸ್ನೇಹಿತ ಹೇಳ್ದ, ಅದು ಸರಿ, ಅದು ಪಿಟೀಲ್ನೇ ಮಾಡಿ ಇಟ್ಬಿಟ್ಟಿದ್ದಾರೆ, ಹಾಗಲ್ಲ, ಅದು ಸಜೆಸ್ಟಿವ್ ಆಗಿರಬೇಕು. ಅಂದರೆ ಅದನ್ನು ನೋಡಿದರೆ ಪಿಟೀಲು ಅಂತ ಬರಬೇಕು, ಅಂದರೆ ಸಾಂಕೇತಿಕವಾಗಿರಬೇಕು ಅಂತ ಕೂಡ ಇದ್ರೆ ಅದು ಕಲೆಗೆ ಬೆಲೆ ತಂದುಕೊಡುತ್ತೆ ಹೊರತು ಯಥಾವತ್ ಮಾಡಿಟ್ಬಿಟ್ರೆ ಅದು ಕಲೆ ಆಗೋದಿಲ್ಲ ಅಂತ. ಇನ್ನೊಂದು ವಿಚಿತ್ರ, ಯಥಾವತ್ ಮಾಡಿದ್ರೂ ಒಂದು ರೀತಿಯಲ್ಲಿ ಆಕರ್ಷಣೆ ಇದ್ದೇ ಇರುತ್ತೆ ಅನ್ನೋಂಥ ನನ್ನ ಅಭಿಪ್ರಾಯ. ಈಗ ಉದಾಹರಣೆಗೆ ಹೊಂದಿ ತಂದು ಕೂಗಿಸ್ಬಿಟ್ರೆ ಅದನ್ನು ಮಿಮಿಕ್ರಿ ಅಂತ ಯಾರು ಆಶ್ಚರ್ಯ ಪಡಲ್ಲ, ಚಪ್ಪಾಳೆ ತಟ್ಟೋದಿಲ್ಲ. ಆದ್ರೆ ಮನುಷ್ಯ ಹೊಂದಿ ತರ ಕುದುರೆ ತರ ಎರಡು ಕೂಗಿದ್ರೆ ಅವನು ಅದಕ್ಕೆ ಚಪ್ಪಾಳೆ ತಟ್ತಾರೆ. ಯಾಕಾಗರೆ ಅಂದ್ರೆ ಏನಾಗ್ಬೇಕು? ಈ ಈ ಎಲ್ಲ ಅಂಶಗಳನ್ನ ಉದಾಹರಣೆಯಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಕಲೆಗೆ ಕಣ್ಣು ಮುಚ್ಚಾಲೆ ಆಡುವ ಆಸೆಯೂ ಇದೆ, ಕಣ್ಣು ಮುಚ್ಚಾಲೆ ಆಡುವ ಆಸೆಯೂ ಇದೆ. ಹಾಗೇನೆ ಕಲೆಗೆ ಇನ್ನೂ ಒಂದು ಅಂಶ ಇದೆ, ಹೇಳಿ ಸೂಚನೆ ಕೊಡುವಂಥ ಅಂಶನೂ ಇದೆ. ಅಂದ್ರೆ ಸುಳಿವು ನೀಡುವ ಆಸೆಯೂ ಇದೆ, ಅದನ್ನ ಬಚ್ಚಿಡುವ ಆಸೆಯೂ ಇದೆ. ಹೆಚ್ಚು ಕಡಿಮೆ ಪ್ರೇಮಿಗಳು ಹಾಗೆ, ಪ್ರೇಮಿಗಳು ನಾವು ಪ್ರೇಮಿಸ್ತಿದ್ದೀವಿ ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಒಂದ್ಸರಿ ಆಸೆ ಪಡ್ತಾರೆ, ಒಂದ್ಸರಿ ಗೊತ್ತಾಗದೇ ಇದ್ರೆ ವಾಸಿ ಅಂತ ಕದ್ದು ಮಾಡೋದಂಥದ್ದು ಉಂಟು. ಇರ್ಲಿ ಬಿಡಿ, ಈ ಕಲೆಯ ಒಂದು ಗೋಜಲು ಇದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಈ ಕಲೆ ಯಾಕೆ ಬಂತು ಅನ್ನೋದಕ್ಕೆ, ನಾವು ಇನ್ನೊಬ್ಬರೊಡನೆ ಸಂವಹನ ಮಾಡುವಾಗ ಏನಾಗುತ್ತಪ್ಪ ಅಂತಂದ್ರೆ, 3 ರೀತಿಯಲ್ಲಿ ಸಂವಹನ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಒಂದು, ನಾನು ಹೇಳ್ತೀನಿ ನೀನು ಮಾಡು, ಅಂದ್ರೆ ನಾನು ಮುಖ್ಯ, ನೀನೇನಿದ್ರು ನಾನು ಹೇಳಿದಾಗ ಕೇಳೋಕಿರೋನು ಅಂತ ಅಧಿಕಾರವಾಣಿಯಲ್ಲಿ ಹೇಳೋ ಅಂಥದ್ದನ್ನ ಪ್ರಭು ಸಂಹಿತೆ ಅಂತಾರೆ. ಪ್ರಭು ಅಂದ್ರೆ ದೊರೆ, ಅದು ವಿಶೇಷವಾಗಿ ಉಂಟಾದವನು, ಅವನ ಮಾತು ನಾನು ಕೇಳಬೇಕು, ಇದನ್ನ ಪ್ರಭು ಸಂಹಿತೆ ಅಂತಾರೆ. ಇನ್ನೊಂದು, ಒಬ್ಬ ಸ್ನೇಹಿತನೂ ಹೇಳ್ತಾನೆ, ಅವನು ನನ್ನನ್ನು ಒಳ್ಳೆ ಮಾತಾಡಿ ನನಗೆ ಮನವರಿಕೆ ಮಾಡಿಕೊಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಅದನ್ನ ಮಿತ್ರ ಸಂಹಿತೆ ಅಂತ ಹೇಳ್ತಾರೆ. ಅಲ್ಲಿ ಅವನಿಗೆ ದೊರೆಗೆ ಕೆಲಸ ಮುಖ್ಯ, ಮಿತ್ರನಿಗೆ ಸ್ನೇಹ ಮುಖ್ಯ. ಆದರೆ ಕಾಂತಾ ಸಂಹಿತೆ ಅಂತಿದೆ, ಆ ಕಾಂತಾ ಸಂಹಿತೆಯಲ್ಲಿ ಸ್ನೇಹನೂ ಮುಖ್ಯ, ಕೆಲಸ ಆಗೋದು ಮುಖ್ಯ. ಅದನ್ನ ಹೆಂಡತಿ ಮಾಡ್ತಾಳೆ ಅನ್ನೋ ಅರ್ಥದಲ್ಲಿ ಕಾವ್ಯ ಅನ್ನೋದು ಕಾಂತಾ ಸಂಹಿತೆಯಲ್ಲಿ ವಿವರಿಸೋದು ಅಂತ ಹೇಳ್ತಾರೆ. ಕಲೆ ಎಲ್ಲ ಕಾಲದ್ದು ಅಂತ ನಾವು ಏನು ಹಾಡು ಹೊಗಳಿದ್ರು ಕೂಡ ಇತ್ತೀಚೆಗೆ ಕಲೆಯ ವಿಘಟನೆ ಆಗ್ತಾ ಇದೆ ಅನ್ನೋದು ವಿಷಾದ ಎಲ್ಲರ ಮನಸ್ಸಿನಲ್ಲೂ ಇದೆ. ಯಾಕೆ ಹೀಗಾಯ್ತು? ಕಲೆಯ ಸೆಲೆ ಚೆನ್ನಾಗಿದೆ, ಎಲ್ಲ ಸಾರ್ವತ್ರಿಕತೆ ಇದೆ, ಆಕರ್ಷಕತೆ ಇದೆ, ಇಷ್ಟಾದ್ರೂ ಯಾಕೆ ಕಲೆ ವಿಘಟನೆ ಆಗ್ತಾ ಹೋಗುತ್ತೆ ಅಂದ್ರೆ, ಕಲೆಗೆ ಬೇಕಾಗುವ ಅನೇಕ ಜನರ ಬೆಂಬಲ ಇದೆಯಲ್ಲ, ಅದು ಸಂಖ್ಯೆ ಜಾಸ್ತಿ. ಅಂಥವ್ರು ಸಮಾಜದಲ್ಲಿ ಇದ್ರೆ ಕಲೆ ಬೆಳೆಯುತ್ತೆ. ಅದು ಅವ್ರಿಗೆ ಯಾವ್ದು ಕೊರತೆ ಆದ್ರೂ ಅದು ಹಿಂದೆ ಉಳ್ಕೊಂಡ್ಬಿಡುತ್ತೆ. ಈಗ ಉದಾಹರಣೆಗೆ ಕಲೆಗೆ ಕಲಾವಿದರು ಬೇಕಾ, ಕಲಾರಾಧಕರು ಬೇಕಾ, ಕಲಾವಿದರು ಜೊತೆಗೆ ಅವ್ರಿಗೆ ಮಾರ್ಗದರ್ಶನ ಮಾಡೋ, ಕಲೆಯನ್ನೇ ಆರಾಧಿಸಿಕೊಂಡು ಜೀವನಕ್ಕಿಂತ ಕಲೆ ಮುಖ್ಯ ಅನ್ನೋರು ಬೇಕಾ, ಆಮೇಲೆ ಕಲಾ ಪೋಷಕರು ಬೇಕಾ, ಕಲೆಗೆ ಪ್ರೋತ್ಸಾಹ ಕೊಡುವಂಥವ್ರು. ಹಿಂದೆ ದೊರೆಗಳು ಕೊಡ್ತಾ ಇದ್ರು, ಈಗ ಸರ್ಕಾರ ಕೊಡುತ್ತೆ, ಅದು ಏನಾರು ಇಲ್ಲಿ ಯಾರು ಪೋಷಕರು ಬೇಕಾ, ಆಮೇಲೆ ಅದನ್ನ ಗ್ರಹಿಸೋ ಅಂಥವ್ರು ಬೇಕಾ, ಮೆಚ್ಚುವಂಥ ಸಹೃದಯ ಇರಬೇಕಾ. ಹೀಗೆ ಇದರಲ್ಲಿ 4-5 ಅಂಗಗಳನ್ನು ಒಳಗೊಂಡಿದೆ. ಕುರ್ಚಿಯ ಯಾವ ಅಂಗ ಕೊರತೆಯಾದರೂ ಉರುಟಾಡುತ್ತೆ ಕುರ್ಚಿ. ಹಾಗೆ ಕಲೆಯಲ್ಲಿ ಈ ಎಲ್ಲ ಅಂಶಗಳು ಕಡಿಮೆ ಆಗ್ತಾ ಇರುವಂಥದ್ದನ್ನ, ವಿಚಿತ್ರವನ್ನ ನಾವು ಇವಾಗ ಕಾಣ್ತೀವಿ. ಹಾಗಾಗಿ ಕಲೆ ಇವತ್ತಿಗೂ ಕೂಡ ಅತ್ಯಂತ ನಿಗೂಢವಾದದ್ದು ಮತ್ತು ಸ್ವಾರಸ್ಯವಾದದ್ದು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈಗ ಮನುಷ್ಯ ಅನುಭವ ಅಂದ್ರೇನು? ಕಷ್ಟ ಸುಖನ್ ಕಾಣ್ತಾನೆ, ಆದರೆ ಕಷ್ಟವನ್ನ ಕಷ್ಟವಿಲ್ಲದ ಹಾಗೆ ಗ್ರಹಿಸೋದು ಹೇಗೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈಗ ಮನುಷ್ಯ ಕಾಡಿಗೆ ಹೋಗಿ ಕಾಡು ಮೃಗಗಳಿಗೆ ಬಲಿಯಾಗಿರೋದು ಉಂಟು. ಆಮೇಲೆ ಏನ್ ಮಾಡ್ದ? ನಿಧಾನವಾಗಿ ಅವನು ತಾನು ಹೋರಾಡೋದು ಕಲ್ತ್ಕೊಂಡ. ಆದರೆ ಬೇಟೆ ಆಡೋದ್ರಲ್ಲಿ ತಾನು ಮೃಗಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಕಡಿಮೆ ಮಾಡಿಬಿಟ್ಟ. ಆದರೆ ದೂರದಿಂದ ಬಾಣ ಬಿಡುವಂಥದ್ದು, ದೂರದಿಂದಲೇ ಆ ಪ್ರಾಣಿಗಳನ್ನ ಬೆದರಿಸುವಂಥದ್ದು, ದೂರದಿಂದಲೇ ನಿಯಂತ್ರಿಸುವಂಥದ್ದನ್ನ ಕಲ್ತ್ಕೊಂಡಾಗ ಯಾವ ಕಾಡಿಗೆ ಹೋಗುವ ಕಾಡು ಪ್ರಾಣಿಗಳ ಒಡನಾಟ ಭಯದ ವಸ್ತುವಾಗಿತ್ತೋ ಅದು ಕ್ರೀಡೆಯ ವಸ್ತು ಆಯಿತು. ಹೀಗಾಗಿ
ಒಂದು ಭಯದ ಬದುಕಿನ ಸಂದರ್ಭವನ್ನ ಒಂದು ಕ್ರೀಡೆಯಾಗಿಸುವಂತಹ ಪ್ರಯತ್ನವನ್ನ ಮನುಷ್ಯ ಮಾಡಿದ್ದಾನೆ. ಆದ್ರೂ ಅದನ್ನು ಹೇಳ್ತೀವಿ, ಕೆಲಸದ ಬೇಟೆ, ಉದ್ಯೋಗದ ಕೆಲಸ ಬೇಟೆ ಆಯ್ತಲ್ಲ, ಹಾಗೆ ಬಾಡಿಗೆ ಮನೆ ಬೇಟೆ, ಇದು ಕೂಡ ನೋವಿನ ಸಂಗತಿಯೇ. ಸುಮ್ಮನೆ ಬೇಟೆ ಅಂತ ಪದ ಹೇಳಿದ್ರು ಕೂಡ ಆ ಪದ ಹೇಳುವಾಗ ನಾವು ಹೇಳಕ್ ಹೊರಟಿರೋದೇನಂದ್ರೆ ಇದು ತುಂಬಾ ಸಾಹಸವಾಗಿ ಕಾಣ್ತಾ ಇದೆ. ನಾನೊಂದು ಬಾಡಿಗೆ ಮನೆ ಹುಡುಕ್ ಬಿಡ್ತೀನಿ ಅನ್ನೋ ಸಾಹಸ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಅದರಲ್ಲಿರೋ ಆಯಾಸವನ್ನೇ ನಾವು ಗುರುತಿಸ್ತೀವಿ. ಏನೇ ಆಗ್ಲಿ, ಈ ಸಾವಿನ ದವಡೆಗೆ ಸಿಲುಕುವ ಸಾಹಸವನ್ನ ಆಕರ್ಷಕವಾಗಿಸುವ ಬೇಟೆ ಇದೆಯಲ್ಲ, ಅದು ಒಂದು ಹಂತ. ಮುಂದಿನ ಹಂತದಲ್ಲಿ ಆ ಬೇಟೆಯನ್ನೇ ಆಟವಾಗಿಸುವ ಹಂತಕ್ಕೆ ಬರ್ತಾನೆ ಮನುಷ್ಯ. ಬೇಟೆಯಲ್ಲೂ ಒಂದು ಸ್ವಲ್ಪ ಟೆನ್ಷನ್ ಇದೆ, ಆಟದಲ್ಲಿ ಆ ಟೆನ್ಷನ್ನು ಕೂಡ ಒಂದು ಆಟದ ಭಾಗ ಆಗುತ್ತೆ. ಈಗ ನೋಡಿ, ಕ್ರಿಕೆಟ್ ಆಟನೇ ತಗೊಳ್ಳಿ, ಆ ವಿಕೆಟ್ಗೆ ಬಂದು ಚೆಂಡು ಬೀಳದ ಹಾಗೆ ಕಾವಲು ಕಾಯ್ತಂತಾನೆ. ಆದಿಮಾನವನು ತಾನಿದ್ದ ವಸತಿ ಪ್ರದೇಶದಲ್ಲಿ ಇರುವ ಎಲ್ಲ ಜನರ ರಕ್ಷಣೆಗೆ ಅವನು ಪ್ರಯತ್ನ ಪಡ್ತಿದ್ದ ತಾನೆ. ಹಾಗೆ ಬ್ಯಾಟ್ನ ಬೀಸಿ ಚೆಂಡನ್ನು ಓಡಿಸೋ ಹಾಗೆ ಶತ್ರುಗಳನ್ನ ಬಂದ್ರೆ ಅವನು ಹೊಡೆದೋಡಿಸ್ತಿದ್ದ ತಾನೆ. ಹೀಗಾಗಿ ಡೆಸ್ಮಾಂಡ್ ಮಾರಿಸ್ ಹೇಳ್ತಾನೆ, ಆಟ ಅನ್ನುವಂಥದ್ದೆಲ್ಲವೂ ಕೂಡ ಮಾನವನು ಪಟ್ಟ ಪಾಡನ್ನ ಹಾಡಾಗಿಸಿದ ಪ್ರಯತ್ನ ಅಂತ ಹೇಳುವಂಥ ಪ್ರಯತ್ನವನ್ನ ಅವನು ಮಾಡ್ತಾನೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಅಂದ್ರೆ ಏನಾಯ್ತು, ವ್ಯಥೆ ಇದ್ದದ್ದು ಕಥೆ ಆಗುತ್ತೆ, ಕಥೆ ಇದ್ದದ್ದು ಪಾಡಾಗುತ್ತೆ, ಪಾಡಿದ್ದದ್ದು ಹಾಡಾಗುತ್ತೆ. ಹೀಗೆ ಈ 4 ಹಂತದಲ್ಲಿ ಈ ಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾದ. ಆದರೆ ಹಾಗಂದ್ರೆ ಏನದಲ್ಲಿಗೆ ಕಲೆ ಅನ್ನುವಂಥದ್ದನ್ನ ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಅವಾಗ ಏನಾಯ್ತು ಅಂತಂದ್ರೆ, ನಮ್ಗೆ ಇದರಲ್ಲಿ ನೋವಿನ ಅಂಶವನ್ನೆಲ್ಲ ತೆಗೆದು, ಈಗ ಒಂದು ತರಕಾರಿನ ಸಿಪ್ಪೆ ಎಲ್ಲ ಹೆಚ್ಚಿ ಸಣ್ಣಗೆ ಚೂರು ಮಾಡಿ ಹದವಾಗಿ ಬೇಯಿಸಿ ಬೆರೆಸಿ ಮಾಡಿ ಅಡುಗೆ ಹಾಗೇನೆ ಕಲೆ ಅಂತ ಹೇಳಿದೀವಲ್ಲ, ಅದರಿಂದ ಬದುಕಿನ ಓರೆ ಕೋರೆಗಳು, ಮುಳ್ಳುಗಳು, ನೋವುಕಾರಕಗಳನ್ನೆಲ್ಲ ತೆಗೆದು ರುಚಿಯನ್ನು ಇನ್ನಷ್ಟು ಆಸ್ವಾದಿಸುವ ಹಾಗೆ ಮಾಡುವ ಅಡುಗೆಯ ಹಾಗೆ ಕಲೆ ಅಂತ ನಾವು ಭಾವಿಸಬಹುದು. ಹಾಗಾದರೆ ಕಲೆಗೆ ಬೆಲೆ ಇರಬೇಕಲ್ವೇ? ಅವನ ಮಗ ಅನೇಕ ವರ್ಷಗಳಿಂದ ಅವರಪ್ಪ ಪಾಠ ಹೇಳೋದನ್ನು ಕಲ್ತ್ಕೊಂಡು ಬರ್ತಾ ಇದ್ದ. ಅವನ ಕನ್ಫ್ಯೂಷಿಯಸ್ನ ಮಗ ಹುಟ್ಟೋಕ್ ಮುಂಚೆನೆ ಒಬ್ಬ ಶಿಷ್ಯ ಇದ್ದ. ಅವನೇನ್ ಮಾಡ್ದ, ಕನ್ಫ್ಯೂಷಿಯಸ್ ಹತ್ರ ಹೇಳ್ಕೊಂಡ, ಕಲ್ತ್ಕೊಂಡ. ಆಮೇಲೆ ಸ್ವಲ್ಪ ದಿವಸ ಆಯ್ತು, ಅವನು ತನ್ನ ಗುರುವನ್ನ ನೋಡೋಕ್ ಬಂದ, ಕನ್ಫ್ಯೂಷಿಯಸ್ ನೋಡೋಕ್ ಬಂದ. ಆಗ ಬಂದಾಗ ಅವನ ಮಗ ಸಿಕ್ಕದ. ಕನ್ಫ್ಯೂಷಿಯಸ್ ಎಲ್ಲೋ ಊರಲ್ಲಿ ಇರಲಿಲ್ಲ. ಈಗ ಬಂದ ಕೆಲಸ ಆಗಲ್ಲ, ಆದ್ರೂ ಕೂಡ ಅವನ ಮಗನ್ನೇ ಮಾತಾಡಿಸ್ತೀನಿ ಅಂದ್ಬಿಟ್ಟು ಅವನೇನ್ ಮಾಡ್ದ, ಕನ್ಫ್ಯೂಷಿಯಸ್ ಮಗನ್ ಕರೆದ್ಬಿಟ್ಟು, ನಿನಗೂ ನಿಮ್ಮಪ್ಪನೇ ಪಾಠ ಹೇಳ್ಕೊಟ್ರಾ ಅಂತ ಕೇಳ್ದ. ಹೌದು. ಹಾಗಾದರೆ ಚರಿತ್ರೆಯ ಬಗ್ಗೆ ಕನ್ಫ್ಯೂಷಿಯಸ್ನ ಅಭಿಪ್ರಾಯ ಏನು ಅಂದ್ರೆ, ಚರಿತ್ರೆಯ ವಾಕ್ಯಗಳನ್ನ ಕಲ್ತ್ಕೊಳ್ಳೋದಲ್ಲ, ಮನುಷ್ಯ ವರ್ತನೆ, ಮನುಷ್ಯನ ದೋಷಗಳನ್ನ ಚರಿತ್ರೆಯಲ್ಲಿ ಕಂಡು ಆ ದೋಷಗಳಂತ ಆಗದ ಹಾಗೆ ಬಾಳುವುದು ನಿಜವಾದ ಚರಿತ್ರೆಯ ಅಧ್ಯಯನ ಅಂತ ನಮ್ಮಪ್ಪ ಹೇಳಿದ್ರು ಅಂದ. ಇವನಿಗೆ ಬಹಳ ಖುಷಿ ಆಯ್ತು. ಆಮೇಲೆ ಇನ್ನೆರಡನೇ ಪ್ರಶ್ನೆ ಕೇಳ್ದ, ಕಲೆ ಅಂದ್ರೆ ಏನು ಅಂತ ಕೇಳ್ದ. ಆದ್ರಿಂದ ಕಲೆಯನ್ನು ನೋಡಿದಾಗಲೆಲ್ಲ ಜೀವನ ಹೇಗೆ ಕಲೆಯಾಗಿ ರೂಪುಗೊಂಡು ಅಂತ ತಿಳ್ಕೋಬೇಕು. ಹಾಗೇನೆ ಕಲೆಯು ಹೇಳುವ ಪಾಠವನ್ನ ನೇರವಾಗಿ ಜೀವನಕ್ಕೆ ಅನ್ವಯಿಸಕೊಳ್ಳೋಕೆ ಆಗೋದಿಲ್ಲ. ಅದನ್ನ ನನ್ನ ಜೀವನಕ್ಕೆ ಬದಲಾವಣೆಗಳು ಮಾಡ್ಕೊಂಡು ಅನ್ವಯಿಸ್ಕೋಬೇಕು. ಈ ಎರಡೂ ಕಲೆ ಇದ್ರೆ ಆ ಕಲೆಯನ್ನು ನೀನು ಎರಡು ಸಾಮರ್ಥ್ಯ ಇದ್ರೆ ನೀನು ಕಲೆಯನ್ನು ಮೆಚ್ಕೋತೀಯ ಅಂತ ಕನ್ಫ್ಯೂಷಿಯಸ್ ಹೇಳ್ದ ಅಂತಂದ. ಅಂದ್ರೇನು, ಕಲೆಯ ಉಗಮ ಮತ್ತು ವಿಕಾಸ, ಅದರ ಸದ್ಬಳಕೆ ಎರಡೂ ಎಲ್ಲ ಗೊತ್ತಿದ್ರೆ ಮಾತ್ರ ಅವನು ಕಲೆಯ ಆರಾಧಕನಾಗ್ತಾನೆ ಹೊರತು ಒಂದು ಚಿತ್ರ ಬರೆದ್ಬಿಟ್ರೆ ಅವನು ಕಲಾವಿದ ಅಷ್ಟೇ, ಕಲೆಯನ್ನ ಉಪಯೋಗ ಪಡ್ಕೊಂಡವನಲ್ಲ ಅಂತ ಹೇಳ್ದ. ಆಗ ಆ ಪ್ರಶ್ನೆ ಕೇಳಿದವನು ಹೇಳ್ದ, ನಿಮ್ಮ ಅಪ್ಪನ ಭೇಟಿ ಮಾಡಿದ್ದಕ್ಕಿಂತ ನಿನ್ ಭೇಟಿ ಮಾಡಿದ್ದೆ ಅನುಕೂಲ ಆಯ್ತು ಅಂದ. ಯಾಕೆ ಅಂತ ಕೇಳ್ದ ಅವನು ಕನ್ಫ್ಯೂಷಿಯಸ್ ಮಗ. ಅದಕ್ಕೆ ಅವನು ಹೇಳ್ದ, ಕನ್ಫ್ಯೂಷಿಯಸ್ ಶಿಷ್ಯ, ನಿನ್ನನ್ನ 2 ಪ್ರಶ್ನೆ ಕೇಳಿದೆ ನಾನು. ಏನು, ಚರಿತ್ರೆಯ ಬಗ್ಗೆ ಏನ್ ಹೇಳ್ತಾನೆ, ಕಲೆಯ ಬಗ್ಗೆ ಏನ್ ಹೇಳ್ತಾನೆ ಅಂತ 2 ಪ್ರಶ್ನೆ ಕೇಳಿದೆ. ಆ 2 ಪ್ರಶ್ನೆ ಕೇಳಿದಾಗ ನೀನು 2 ಪ್ರಶ್ನೆಗೂ ಉತ್ತರ ಹೇಳಿದೆ. ನನಗೂ ಕೂಡ
ನಿನ್ನ ಗುರು ನಿಮ್ಮಪ್ಪ ಇದೇ ಪಾಠನೇ ಹೇಳಿದ್ದ. ಮೊದಲನೇ ತೀರ್ಮಾನ. ಎರಡನೇ ತೀರ್ಮಾನ ಏನು ಅಂದರೆ, ನಿಮ್ಮಪ್ಪ ಕಲೆಯ ಬಗ್ಗೆ ಯಾವ ಅಭಿಪ್ರಾಯ ಇತ್ತೋ, ಚರಿತ್ರೆಯ ಬಗ್ಗೆ ಯಾವ ಅಭಿಪ್ರಾಯ ಅವನು ತುಂಬ ಆಲೋಚನೆ ಮಾಡಿ ತಗೊಂಡಿದ್ನೋ, ಈಗಲೂ ಅದೇ ಅಭಿಪ್ರಾಯ ಇಟ್ಕೊಂಡಿದ್ದಾನೆ ಅನ್ನೋದು ಎರಡನೆಯ ಆಶ್ಚರ್ಯದ ವಿಷಯ. ನನ್ನ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತೆ, ಆದರೆ ಕನ್ಫ್ಯೂಷಿಯಸ್ ಎಷ್ಟು ಆಳವಾಗಿರುತ್ತೆ ಅವನ ಆಲೋಚನೆ ಅಂದರೆ ಬದಲಾಗಲ್ಲ ಅಂತ. ಮೂರನೇ ತೀರ್ಮಾನ ಏನು ಅಂತಂದರೆ, ಕನ್ಫ್ಯೂಷಿಯಸ್ ತನ್ನ ಶಿಷ್ಯನಿಗೆ ಹೇಗೆ ಪಾಠ ಹೇಳ್ತಿದ್ನೋ ತನ್ನ ಮಗನಿಗೂ ಅದೇ ಪಾಠ ಹೇಳ್ತಾನೆ, ಭೇದ ಭಾವ ಮಾಡೋದಿಲ್ಲ ಕನ್ಫ್ಯೂಷಿಯಸ್ ಅಂತ ತಿಳ್ಕೊಂಡೆ. ನಿನ್ನನ್ನು 2 ಪ್ರಶ್ನೆ ಕೇಳಿ 3 ತೀರ್ಮಾನಗಳನ್ನ ನಾನು ತಂದ್ಕೊಂಡೆ. ಆಮೇಲೆ ನಾ ಕಲ್ತಿದ್ದ ಪಾಠ ಕೂಡ ನೆನಪಿಸ್ಕೊಂಡೆ. ಅದರಿಂದ ಪ್ರಶ್ನೆ ಕಡಿಮೆ ಇರಬೇಕು, ಉತ್ತರಗಳು ಜಾಸ್ತಿ ಇರಬೇಕು, ಅದು ನಿಜವಾದಂಥ ಕಲಿಕೆ ಅಂತ ನಿಮ್ಮಪ್ಪ ಹೇಳಿದ್ರು. ಅದನ್ನು ನಾನು ಇವಾಗ ಕಲ್ತ್ಕೊಂಡೆ ಅಂತ ಅವನು ಹೇಳ್ದ. ಆತ್ಮೀಯರೇ, ಈಗ ಮುಂದಕ್ಕೆ ಕಲೆಯ ಬಗ್ಗೆ ಇನ್ನೊಂದಷ್ಟು ಆಲೋಚನೆ ಮಾಡೋಣ. ಒಂದು, ಕಲೆಯ ಲಾಭ ಏನು ಅಂದರೆ ನಾನುವಿನ ದುರ್ಬಲವಾಗುವಿಕೆ. ಯಾಕೆ ಅಂದರೆ ಒಂದು ಸಿನಿಮಾ ನೋಡುವಾಗ ನನ್ನ ವೈಯಕ್ತಿಕದ್ದು ಗೋಜಲುಗಳನ್ನೆಲ್ಲ ಮರೆತು ಆ ಪಾತ್ರ ನಾನು ಆಗ್ತೀನಲ್ಲ, ಅಷ್ಟೊತ್ತು ನನಗೆ ನನ್ನ ಅಹಂಕಾರ ಹಿಂದಕ್ಕೆ ಸರಿಯುತ್ತಲ್ಲ, ಅದು ಕಲೆಯಿಂದ ಆಗುವ ಅತ್ಯುನ್ನತವಾದಂಥ ಲಾಭ. ಯಾಕೆ ಅಂದರೆ ನಮಗೆ ಸಾಮಾನ್ಯಕ್ಕೆ ಏನು ಅನಿಸಿರುತ್ತೆ ಅಂದರೆ, ನಾನು ಅಂದರೆ ತುಂಬ ವಿಶೇಷವಾದ, ನನ್ನಿಷ್ಟ, ನನಗನ್ಸಿದ್ದು ಅಂತ ನಾವು ಹೇಳುವಾಗೆಲ್ಲ ಆ ಅಹಮಿಕೆ ನಮ್ಮನ್ನು ಕಾಡುತ್ತೆ. ಆದರೆ ಆ ಅಹಮಿಕೆ ಕಾಡುವುದನ್ನು ಇನ್ನೊಂದು ಸ್ವಲ್ಪ ಆಳವಾಗಿ ನಾನು ಯೋಚನೆ ಮಾಡಿದರೆ, ನಾನು ಅನ್ನೋದು ನನಗೆ ಹಿಂಸೆ ಕೊಡ್ತಾ ಇದೆ ಅಂತ. ನನಗೊಬ್ಬ ಅತಿ ದೊಡ್ಡ ಶತ್ರು ಇದ್ದಾನಯ್ಯ, ಅದೆಂದರೆ ನಾನೇ ಅಂತ GSS ಒಂದು ಚುಟುಕು ಪದ್ಯದಲ್ಲಿ ಬರೀತಾರೆ. ಹೀಗಂತ ಯಾರ್ಯಾರು ಅನ್ಸಿಲ್ವ ಹೇಳಿ? ಇಷ್ಟು ಜನ ನಾವೆಲ್ಲ ಕೇಳ್ತೀವಲ್ಲ, ನಮ್ಗನ್ಸಿರುತ್ತೆ ನನ್ನ ಅತಿ ದೊಡ್ಡ ಶತ್ರು ಯಾವುದು ಅಂತ ನಾನೇ. ಬೇರೆ ಶತ್ರುಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದು ನನ್ನ ತನೇನೆ. CV ರಾಮನ್ ಹೇಳೋರು, ವೆರಿ ಈಸಿಲಿ ಐ ಮೇಕ್ ಎನಿಮೀಸ್. ಯಾಕೆಂದರೆ ಇನ್ನೊಬ್ಬರ ಅಭಿಪ್ರಾಯ ನನ್ನ ಅಭಿಪ್ರಾಯಕ್ಕಿಂತ ಆಳವಾದಲ್ಲ ಅಂತ ತೋರ್ಸೋಕೆ ಹೋಗ್ತೀನಿ, ಅವಾಗ ಅವರು ನನ್ನ ಮೇಲೆ ತಿರುಗಿ ಬೀಳ್ತಾರೆ. ಹಾಗಾಗಿ ವೆರಿ ಈಸಿಲಿ ಐ ಮೇಕ್ ಎನಿಮೀಸ್ ಅಂತ ಹೇಳ್ತಾ ಇದ್ದದ್ದು ತುಂಬ ಗಮನಿಸಬೇಕಾದ್ದು ಅಂತ. ಆಮೇಲೆ ಕಲೆ ಅನ್ನೋದು ಮನುಷ್ಯನ ಸಂತೋಷಪಡಿಸುತ್ತೆ ಅಂದರೆ, ನಾವು ಈಗಾಗಲೇ ಅನೇಕ ಸಾರಿ ಅನುಭವದ ಅಚ್ಚರಿಯಿಂದ ಹಿಡಿದು ನಾವು ಶುರು ಮಾಡಿದ್ದೀವಿ. ನನ್ನೊಳಗೆ 3-4 ಜನ ಇದ್ದಾರೆ ಅಂತ. ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಬುದ್ಧಿ. ನನ್ನ ಇಂದ್ರಿಯಗಳನ್ನು ಓಲೈಸುವಂಥ ಕಲೆನೂ ಇದೆ. ಇಂದ್ರಿಯಗಳಿಗೆ ಏನಷ್ಟು ಆಕರ್ಷಕವಾಗಿಲ್ಲದಿದ್ರು ಮನಸ್ಸಿಗೆ ಹಿತ ಕೊಡುವಂಥ ಭಾವನೆಗಳನ್ನು ಕೊಡುವಂಥ ಕಲೆ ಇದೆ. ಬುದ್ಧಿಗೆ ಕಸರತ್ತನ್ನು ಕೊಡುವಂಥ ಕಲೆ ಇದೆ. ಒಗಟಿನ ರೀತಿಯಲ್ಲಿ ಹೇಳುವಂಥದ್ದು ಇದೆಯಲ್ಲ, ಅದು ಒಂದು ಕಲೆ. ಅದರಿಂದ ಒಗಟು ಕೂಡ ಕಲೆಯ ಒಂದು ಭಾಗ. ಒಂದು ಮೇಲೆ ಏನಾಯಿತು, ಕಲೆಯಲ್ಲಿ 3 ಬಗೆ ಇದೆ ಅಂತ ನಾವು ಭಾಗ ಮಾಡೋದಾದ್ರೆ, ಇಂದ್ರಿಯ ಮಟ್ಟದ ಕಲೆ, ಮನಸ್ಸಿನ ಮಟ್ಟದ ಕಲೆ, ಬುದ್ಧಿಯ ಮಟ್ಟದ ಕಲೆ ಅಂತ. ಆದರೆ ಗಮನಿಸಿ, ಈ 3ಅನ್ನೂ ಓಲೈಸುವ ಕಲೆನೂ ಇದೆ. ಇಂದ್ರಿಯ ಮಟ್ಟದವ್ರಿಗೂ ಒಂದೇನೋ ಒಂದು ಆಕರ್ಷಣೆ ಇರುತ್ತೆ, ಮನಸ್ಸಿಗೂ ಒಂದು ಆಕರ್ಷಣೆ ಇರುತ್ತೆ, ಬುದ್ಧಿಗೂ ಒಂದು ಆಕರ್ಷಣೆ ಇರುತ್ತೆ. ಈ ಆಕರ್ಷಣೆ 3ಕ್ಕೂ ಕೊಡುವಂತಹ ಒಂದು ರೀತಿಯ ಸಾಮರ್ಥ್ಯ ಕಲೆಗಿರೋದ್ರಿಂದಲೇ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇಲೇನೋ ಕಲೆಯ ಕಡೆಗೆ ನಮ್ಮ ಒಂದು ಸಹಾನುಭೂತಿ ಅಥವಾ ಸದ್ಭಾವನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬನ. ಕಲೆ ಅವನಿಗೆ ಹಾಡಕ್ಕೆ ಬರಲ್ಲ, ಆದರೆ ಯಾರದ್ದಾರು ಹಾಡು ಕೇಳಿ ಸಂತೋಷ ಪಡೋದಕ್ಕೆ ಅವನಿಗೆ ಹಾಡು ಬರೋದು ಬೇಕಾಗಿಲ್ಲ. ಅದು ಮೂಲಭೂತ ಅರ್ಹತೆ ಅಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆತ್ಮೀಯರೇ, ಈ ಒಂದು ದೃಷ್ಟಿ ಅಲ್ಲದಲೇನೆ ವ್ಯಾವಹಾರಿಕ ದೃಷ್ಟಿಯಿಂದ ಕಲೆಯನ್ನು ನೋಡಿದವರು ಇದ್ದಾರೆ. ಕಲೆ ಎಂದರೇನು ಅಂತ ಲಿಯೋ ಟಾಲ್ಸ್ಟಾಯ್ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಈ ಕಲೆಯನ್ನು ತುಂಬ ಖಂಡಿಸ್ತಾರೆ ಅವರು. ಒಬ್ಬ ಮನುಷ್ಯ ಹುಟ್ಟಿರೋದು ತಾನು ಪ್ರಪಂಚದಿಂದ ಎಲ್ಲ ಸುಖಪಟ್ಟ ಹಾಗೆ ಪ್ರಪಂಚದ ಎಲ್ಲರನ್ನೂ ಯಾವುದಾದ್ರೂ ಒಂದು ವಿಧಾನದಲ್ಲಿ ಸುಖಪಡಿಸ್ಬೇಕು ಅಂತ. ಆದರೆ ಈ ಕಲಾವಿದರಿದ್ದಾರಲ್ಲ, ಆ ಕಲಾವಿದರು ಮಾಡುವಂತಹ ಕೆಲಸ ಕೇವಲ ಅನುಕರಣೆ. ಆದ್ದರಿಂದ ಅವರಿಂದ ಉತ್ಪಾದನೆಯಾಗುವಂಥ ಪ್ರೊಡಕ್ಟಿವಿಟಿ ಏನೂ ಇಲ್ಲ. ಹಾಗಾದ್ರೆ ಒಂದು ವಾದ ಇದೆ, ಪ್ರೊಡಕ್ಟಿವಿಟಿನೂ ಇದೆ ಅಂತ. ಯಾಕೆಂದ್ರೆ ಕಲಾವಿದ ಏನ್ ಮಾಡ್ತಾನೆ, ಇಡೀ ಸಮುದಾಯವನ್ನು ಪ್ರೇರೇಪಿಸ್ತಾನೆ ಅಂತ. ಪ್ರೇರೇಪಿಸ್ತಾನೆ ಅಂದ್ರೆ ಕಲೆಯನ್ನು ಮೆಚ್ಕೊಂಡೋನು ಕಲೆಯ ಯಾವ ಭಾಗವನ್ನು ಮೆಚ್ಕೊಂಡೋ ಗೊತ್ತಿಲ್ಲ. ಈಗ
ರಾಜ್ಕುಮಾರ್ ಅವರ ಅಭಿನಯವನ್ನು ಮೆಚ್ಚಿದೆ ಅಂತ ಒಬ್ಬ ಮನುಷ್ಯ ಹೇಳ್ತಾನಲ್ಲ, ರಾಜ್ಕುಮಾರ್ ಅವರ ಆಕಾರನ ಮೆಚ್ಚಿದ್ನೋ, ಅವ್ರ ಹಾಡುಗಾರಿಕೆ ಮೆಚ್ಚಿದ್ನೋ, ಅವ್ರಿಗೆ ಯಾರೋ ಬರ್ಕೊಟ್ಟಿದ್ರಲ್ಲ ಸಂಭಾಷಣೆ ಅದನ್ನ ಮೆಚ್ಚಿದ್ನೋ, ಅಥವಾ ಫೋಟೋಗ್ರಾಫರ್ ಅಥವಾ ಛಾಯಾಚಿತ್ರಕಾರ ಇದ್ದಾನಲ್ಲ, ಛಾಯಾಚಿತ್ರಣ ಮಾಡ್ತಾನಲ್ಲ ಅವನು ಮೆಚ್ಚಿದ್ನೋ, ಸಂಗೀತ ನಿರ್ದೇಶಕನ ಮೆಚ್ಚಿದ್ನೋ ಅವನಿಗೂ ಗೊತ್ತಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ ಕಲಾವಿದನಿಗೆ ಎಲ್ಲರ ಸಾಮರ್ಥ್ಯವನ್ನ ಪೂರ್ತಿ ತಾನೇ ಕಬಳಿಸಿ ಬಿಡುವ ಅಪಾಯ ಇದೆ. ಕಬಳಿಸೋದಕ್ಕೆ ಕಲಾವಿದಿಂದಲ್ಲ ತಪ್ಪು, ಕಲೆಯನ್ನು ನಾವು ಗ್ರಹಿಸುವ ನಮ್ಮದು ತಪ್ಪು. ಆದರೂ ಅದನ್ನ ದಾಟಿ ಸಾಕ್ರೆಟೀಸ್ ಹೇಳ್ತಾನೆ, ಬಾಲ ಕಲಾವಿದರು, ಕುರುಡರು, ಫಿಸಿಕಲಿ ಚಾಲೆಂಜ್ ಅಥವಾ ಅಂಗ ನ್ಯೂನತೆಗಳನ್ನ ಪಡೆದಿರೋರ ಕೈಲಿ ಕೂಡ ನಾವು ಕುಣಿಸಿ ಹಾಡಿಸಿ ಸಂತೋಷ ಪಡ್ತೀವಲ್ಲ, ನಮ್ದು ಎಂಥ ಕ್ರೌರ್ಯ. ಅವ್ರ ಶ್ರಮ ಅವ್ರಿಗೆ ನಮಗೆ ಸಂತೋಷ ಪಡಿಸಿದ್ರು ಕಡೆ ಕ್ರಮ ಬಿಟ್ಟು ಅವ್ರಿಗೆ ನಮ್ಮನ್ನು ಸಂತೋಷ ಪಡಿಸೋಕೆ ಅವ್ರಿಗೆ ಎಷ್ಟು ಶ್ರಮ ಆಗಿದೆ ಅನ್ನೋದನ್ನ ಒಂದ್ಸರಿ ಆಲೋಚನೆ ಮಾಡಬೇಡ್ವೆ ಅಂತ ಒಂದ್ಸರಿ ಹೇಳ್ತಾನೆ. ಇನ್ನೊಂದು ದೃಷ್ಟಿಯಲ್ಲಿ ಹೇಳ್ತಾನೆ, ಅವನು ಬಾಲ ಕಲಾವಿದ ಆಗ್ಬಿಟ್ರೆ ಒಂದು ಕ್ಷೇತ್ರದಲ್ಲಿ ಯಾರು ಮುಂದುವರಿತಾನೋ ಉಳಿದ ಕ್ಷೇತ್ರಕ್ಕೆ ಅವನು ಪೂರ್ಣವಾಗಿ ನಿರುಪಯುಕ್ತ. ಹಾಗಾಗಿ ಅವನಿಗೆ ದುಡಿಯುವ ಕೈಗಳಿತ್ತು, ಜನರನ್ನ ಜೊತೆಲಿ ಬೆರೆತು ಬಾಂಧವ್ಯ ಬೆಳೆಸ್ಕೊಳ್ಳೋ ಸಾಕತ್ತಿತ್ತು. ಎಲ್ಲವನ್ನೂ ಗುಡಿಸಿ ಅವನು ಬರೇ ಯಾರನ್ನೋ ಅನುಕರಣೆ ಮಾಡೋ ರೀತಿ ಮಾಡಿದಾಗ ಅವನ ಉತ್ಪಾದಕತೆ ಅನ್ಯಾಯವಾಗಿ ಹಾಳಾಗಿ ಹೋಯ್ತು ಅಂತ ನಮ್ಗೆ ಅನ್ನಿಸ್ಬೇಡ್ವೆ ಅನ್ನುವಂಥದ್ದನ್ನ ಪ್ರಶ್ನೆ ಎತ್ತುತ್ತಾರೆ. ಇನ್ನೊಂದು ಪ್ರಶ್ನೆ ಕೂಡ ಸಾಕ್ರೆಟೀಸ್ ಅವರು ಟಾಲ್ಸ್ಟಾಯ್ ಅವರು ಎತ್ತುತ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾವುದೇ ದೇಶದಲ್ಲಿ ಎಲ್ಲ ಒಟ್ಟು ಆದಾಯದಲ್ಲಿ ಹೆಚ್ಚು ಖರ್ಚಾಗೋದು ಯಾತಕ್ಕೆ? ಊಟಕ್ಕಲ್ಲ, ತಿಂಡಿಗಲ್ಲ, ಅಥವಾ ವಸತಿಗಲ್ಲ. ಮನೆ ಕಟ್ಕೊಳ್ಳೋಕ್ಕೆ ಖರ್ಚು ಮಾಡಿರ್ಬೋದು, ಆದರೆ ಅವನು ಒಟ್ಟು ಸಂಪಾದನೆಯಲ್ಲಿ ಖರ್ಚಾಗಿರೋದೇನೆಲ್ಲ ಲೆಕ್ಕ ಹಾಕಿದ್ರೆ ಯಾವುದೇ ವ್ಯಕ್ತಿ ಮನರಂಜನೆಗೆ ಹೆಚ್ಚು ಖರ್ಚು ಮಾಡಿರ್ತಾನೆ ಅಂತ ವಾದ ಮಾಡ್ತಾರೆ ಅವರು. ಹಾಗೆ ಒಂದು ದೇಶದ ಆದಾಯ ವೆಚ್ಚ ತಗೊಂಡ್ರು ಕೂಡ ರಕ್ಷಣೆಯನ್ನು ಬಿಟ್ರೆ ಹೆಚ್ಚು ವೆಚ್ಚ ಆಗೋದು ಕಲೆಗೆ ಮಾತ್ರ. ಆದ್ದರಿಂದ ಮನುಷ್ಯ ವೆಚ್ಚ ಆದ್ರೂ ಸರಿಯೇ ನಂಗೆ ಕಲೆ ಬೇಕು ಅಂತ ಹೇಳುವಂಥ ಒಂದು ಧೋರಣೆ ಅವನಿಗೆ ಇರೋದನ್ನ ನೋಡಿದ್ರೆ ಕಲೆಯ ಆಳ ಎಷ್ಟು ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ ಟಾಲ್ಸ್ಟಾಯ್ ಅವರು ಹೇಳ್ತಾರೆ. ಅದಕ್ಕೆ ವಿರುದ್ಧವಾದ ಅಭಿಪ್ರಾಯದ ಇನ್ನೊಂದು ಪುಸ್ತಕವನ್ನು ನಾನು ಓದಿದೆ. ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ, ಈಗ ಸಮಾಜದಲ್ಲಿ ಜಗಳಗಳು ಜಾಸ್ತಿ ಆಗಿದೆ, ಒಬ್ರಿಗೊಬ್ರು ಹೋರಾಡೋದು ಜಾಸ್ತಿ ಆಗಿದೆ, ಸ್ಪರ್ಧೆ ಜಾಸ್ತಿ ಆಗಿದೆ, ಜಗಳ ಅನ್ನೋ ತರ ಆಗಿದೆ. ಯಾಕಾಗಿದೆ ಅಂದ್ರೆ ಮನೆಗಳಲ್ಲಿ ಮಕ್ಕಳಿಲ್ಲ. ಮಕ್ಕಳಿದ್ದರೆ ಏನಾಗುತ್ತೆ, ಆ ಮಕ್ಕಳನ್ನ ನೋಡಿ ನಮ್ಮ ಮನಸ್ಸಿನ ಬಿಗುವೆಲ್ಲ ಹೊರಟೋಗುತ್ತೆ. ಕಚೇರಿಯಲ್ಲಿ ಬೇಜಾರು ಮಾಡ್ಕೊಂಡ್ಬಂದ್ರು ಆ ಮಕ್ಕಳ ಜೊತೆಲಿ ಆಡ್ಕೊಂಡ್ರು ಮರ್ತೋಗುತ್ತೆ. ಯಾವಾಗ ಮಕ್ಕಳಿರೋದಿಲ್ಲ ಆಗ ಏನಾಗುತ್ತೆ, ಸಮಾಜದ ಅಲ್ಲಿ ಹೊರಗಡೆಯಿಂದ ಬಂದಂಥ ಮನಸ್ಸಿನ ಪ್ರಕ್ಷುಬ್ಧತೆ ಇದೆಯಲ್ಲ, ಮನೆಗೆ ಬಂದ್ರೆ ಹೋಗೋದೇ ಇಲ್ಲ. ಹೀಗಾಗಿ ಸಮಾಜದಲ್ಲಿ ಮಕ್ಕಳ ಸಂಖ್ಯೆ ಯಾವಾಗ ಕಡಿಮೆ ಆಯಿತೋ ಕ್ರೌರ್ಯನೂ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಈ ಕಲಾವಿದರು ಇಲ್ಲದೆ ಹೋಗಿದ್ರೆ, ಕಲೆಯ ಕಡೆಗೆ ಮನುಷ್ಯ ಹೋಗದೆ ಹೋಗಿದ್ರೆ, ಸದಾ ತನ್ನ ಗೋಳುಕರೇನೆ ಅವನು ಯೋಚನೆ ಮಾಡ್ದ, ತನ್ನ ಆಕ್ರೋಶದಲ್ಲೇ ಯೋಚನೆ ಮಾಡಿದ್ರೆ ಸಮಾಜ ಏನಾಗ್ಬೋದು? ಆದ್ದರಿಂದ ಕಲೆಯಿಂದ ಕಲೆ ಪೂರ್ಣ ಬರೇ ದುಡಿಯೋದು, ಒಬ್ರಿಗೆ ಬೆಳೆದು ಸಂತೋಷ ಅದು ಧಾನ್ಯ ಕೊಟ್ಟು ಸಂತೋಷ ಪಡೋದು ಅಷ್ಟೇ ಸಂತೋಷ ಅಲ್ಲ, ಮನುಷ್ಯನ ಮಾನಸಿಕ ಒತ್ತಡವನ್ನು ಇಳಿಸೋದು ಕೂಡ ಒಂದು ಸಂತೋಷವೇ ಅನ್ನುವ ಅಭಿಪ್ರಾಯ ಆತ ಹೇಳ್ತಾನೆ. ಈಗ ನಾನು ಇವರಿಬ್ಬರಲ್ಲಿ ಯಾರು ಸರಿ ಅಂತ ನೀವು ದಯಮಾಡಿ ಪ್ರಶ್ನೆ ಕೇಳಬೇಡಿ, ಆದರೆ ನನಗೆ ಒಂದು ಸಂತೃಪ್ತಿ ಏನಂದ್ರೆ, ಆ ಎರಡು ಮಗ್ಗಲನ್ನು ನಿಮ್ಮ ಮುಂದೆ ಇರಿಸಿದ್ದೀನಿ ಅಂತ ಹೇಳುವಂಥದ್ದು. ಆತ್ಮೀಯರೇ, ನನ್ನ ವೇಳೆ ಮುಗಿತಾ ಬರ್ತಾ ಇದೆ, ಆದರೆ ನಾನು ಹೇಳಬೇಕಾದದ್ದು ಇನ್ನೂ ಬಹಳಷ್ಟೇ ಇದೆ. ಆದರೂ ಸಂಕ್ಷೇಪವಾಗಿ ಹೇಳ್ತೇನೆ. ನಾವು ಅನ್ಕೊಂಡ ಹಾಗೆ ಕಲೆ ಅಂದ್ರೆ ಕೇವಲ ವಿಶೇಷವಾಗಿ ತುಂಬ ಬುದ್ಧಿಯ ಮಟ್ಟ ಮೇಲಿರೋರಿಗೆ ಅಥವಾ ದೈನಂದಿನ ಸುಖಗಳಲ್ಲದೆ ವೈಯಕ್ತಿಕ ಸುಖ ಅಲ್ಲದೆ ಸಾರ್ವತ್ರಿಕ ಸುಖವನ್ನು ಹಂಬಲಿಸೋರಿಗೆ ಮಾತ್ರ ಇರುವಂಥದ್ದು ಅನ್ನೋ ಭಾವನೆ ಇದೆಯಲ್ಲ, ಅದಲ್ಲ. ಕಲೆ ಅನ್ನುವಂಥದ್ದು ತನ್ನದೇ ಆದ ರೀತಿಯಲ್ಲಿ ಜೀವನದ ಎಲ್ಲ ರಂಗಗಳಲ್ಲೂ ಹಾಸುಹೊಕ್ಕಾಗತ್ತೆ. ಹೇಗೆ ನಮ್ಮ ಅನುಭವವನ್ನ ಅಭಿವ್ಯಕ್ತಿಯಿಂದ ಅಲಂಕಾರ ಮಾಡ್ತೀವೋ, ಹಾಗೆ ಒಂದು ಮನೆ ಅಂತ ಇಟ್ಕೊಳ್ಳೋಣ. ಆ ಮನೆಗೆ ಇರೋದಕ್ಕೆ ಏನ್ ಬೇಕು? ಸೂರು ಬೇಕು. ಆ ಸೂರು ಇಟ್ಕೊಂಡು ಯಾರು ಮನೆ ಇರ್ತೀವ? ಇಲ್ಲ. ಆ ಮನೆಗೆ ಬಣ್ಣ ಬೆಳಿಬೇಕು, ನಲ್ಲಿ ಇರಬೇಕು, ನನ್ನ ಎಲ್ಲ ಸೌಕರ್ಯಗಳು ಇರಬೇಕು,
ಪಕ್ಕದ ಮನೆಗಿನ್ನೂ ನನ್ನ ಮನೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ 4 ಜನ ಹೇಳಬೇಕು. ಈ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಗಮನಿಸಿದರೆ ಕಲೆ ಅನ್ನುವಂಥದ್ದು ಕಲೆಯಾಗಿಯೇ ಜೀವನದಲ್ಲಿ ಇರುವಂಥದ್ದು ಒಂದು. ಆದರೆ ಜೀವನದಲ್ಲೇ ಹಾಸುಹೊಕ್ಕಾಗಿ ಕಲೆಯೂ ಕೂಡ ಅಂತರ್ಗತವಾಗಿ ಸೇರಿ ಹೋಗಿರುವಂಥದ್ದು ಒಂದು. ಈಗ ಗಡಿಯಾರಕ್ಕೆ ಒಂದು ಸ್ಟ್ರ್ಯಾಪ್ ಇದೆ, ಅದರಲ್ಲಿ ಚಿನ್ನದ ಬಣ್ಣದಿದೆ, ಬೇರೆ ಬೇರೆ ವಿನ್ಯಾಸಗಳಿರುವಂಥದ್ದು. ಒಂದು ದಾರ ಕಟ್ಕೊಂಡ್ರು ಆಗುತ್ತಲ್ಲ ಕೈ ಗಡಿಯಾರಕ್ಕೆ. ಯಾರು ಕೈ ಗಡಿಯಾರ ದಾರದಲ್ಲಿ ಕಟ್ಕೊಂಡಿದ್ದಾರೆ ಹೇಳಿ ನೋಡೋಣ. ಅದರಲ್ಲಿ ಏನೋ ಒಂದು ಕಲಾತ್ಮಕತೆ ಬೇಕು ಅಂತ ಮನಸ್ಸು ಹಂಬಲಿಸೋದಿಲ್ವಾ? ಹೀಗಾಗಿ ಕಲೆಯ ಹಸಿವೆ ಇದೆಯಲ್ಲ, ಹೊಟ್ಟೆಯ ಹಸಿವೆಯ ಪಕ್ಕದ್ದೇ ಅದು. ಅದಕ್ಕೇನೆ ಬೇಂದ್ರೆ ಅವರು ಹೇಳಿದ್ದು, ಆಧ್ಯಾತ್ಮಿಕ ಹಸಿವೆ ಅಂತ ಅಮೂರ್ತ ಹಸಿವೆಗೂ ಪಕ್ಕದಲ್ಲಿದೆ ಇದು ಕಲೆ. ಹಾಗೇನೆ ದೈನಂದಿನ ಜಂಜಾಟಗಳ ಪಕ್ಕದಲ್ಲೇ ಕಲೆಯ ಹಸಿವೆ ಕೂಡ ಇದೆ. ಅದರಿಂದ ಈ ಕಲೆ ಎರಡರ ಮಧ್ಯೆ ಸ್ಯಾಂಡ್ವಿಚ್ ಆಗ್ಬಿಟ್ಟಿದೆ. ದೈನಂದಿನ ಕೇವಲ ಇಂದ್ರಿಯ ಗ್ರಾಹ್ಯ ಬದುಕಿನಲ್ಲೇ ಬದುಕುವಂಥವ್ರು, ಅಧ್ಯಾತ್ಮದಲ್ಲಿ ಬದುಕೋರು ಇಬ್ಬರ ಮಧ್ಯೆ ಆ ಕಲೆ ಸೇರ್ಕೊಂಡು ಇವ್ರ ಜೊತೆಲೂ ವ್ಯವಹಾರ ಮಾಡುತ್ತೆ, ಅವ್ರ ಜೊತೆಲೂ ವ್ಯವಹಾರ ಮಾಡುತ್ತೆ. ಹೀಗೆ ಮಾಡ್ತಾ ಇರೋದ್ರಿಂದ ಕಲೆಗಳಲ್ಲಿ ಕಲೆಗೆ ಮಹತ್ವ ಇದೆ ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸೋದಕ್ಕೆ ಮುಂಚೆ ಜೀವನವೇ ಒಂದು ಪರಮ ಕಲೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಈ ಎಲ್ಲ ಕಲೆಗಳು ಒಂದು ಪ್ರಕಾರ ಹಿಡಿಯುತ್ತೆ, ಅಭಿವ್ಯಕ್ತಿಯ ಪ್ರಕಾರ. ಈಗ ನಾಟ್ಯದವರು ಒಂದು ರೀತಿಲಿ, ಸಂಗೀತದವ್ರು ಇನ್ನೊಂದು ರೀತಿಲಿ, ಸಾಹಿತ್ಯ ಬರೋರು ಶಬ್ದಗಳ ಜೊತೆಲಿ ಆಟ ಆಡೋದು. ಜೀವನ ಕಲೆ ಬಗ್ಗೆ ಏನು ಹೇಳೋದು? ಎಲ್ಲವನ್ನೂ ಒಳಗೊಳ್ಬೇಕಾಗುತ್ತೆ. ಯಾಕಂದ್ರೆ ಜೀವನ ಅಂದಾಗ ಎಲ್ಲವೂ ಬಂದು ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಜೀವನ ಕಲೆಯ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ 2 ಪದ್ಯ ತುಂಬ ಗಮನ ಸೆಳೀತು. ಅದು ನಾನು ಕಲೆಯಂತೂ ಹೇಳುವಾಗ ಜೀವನವನ್ನು ಕಲೆ ಅಂತ ಭಾವಿಸೋರಿಗೆ ದೊಡ್ಡ ಸವಾಲಾದಂಥ ಪದ್ಯ. ಕಲೆಗಳಲ್ಲಿ ಪರಮ ಕಲೆ ಜೀವನ ಕಲೆ, ಕಲಿಸಲು ಅದನ್ನು ಅಳವಲ್ಲ ಬಾಹ್ಯ ಬೋಧನೆಯು. ಈಗ ಶಿಲ್ಪಕಲೆನ ಒಬ್ಬ ಗುರು ಶಿಷ್ಯಂಗೆ ಹೇಳ್ಕೊಡ್ಬೋದು, ಜೀವನ ಕಲೆನ ಬಾಹ್ಯ ಬೋಧನೆಯಿಂದ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ DVG. ಯಾಕೆ ಸಾಧ್ಯ ಇಲ್ಲ? ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಎದುರಿಸಿದ ಸಮಸ್ಯೆಗಳೇ ಬೇರೆ, ಅದಕ್ಕೆ ತೋರಿದ ಧೋರಣೆಗಳೇ ಬೇರೆ, ನಿಮ್ಮ ಜೀವನದ ಸಮಸ್ಯೆಯೇ ಬೇರೆ. ಅದರಿಂದ ಜೀವನದ ಸಮಸ್ಯೆಯನ್ನ ಸಮಸ್ಯೆಯಾಗಿಸದೆ ಸ್ವಾರಸ್ಯವಾಗಿಸುವಂತಹದ್ದು ಇದೆಯಲ್ಲ, ಅದು ಯಾಕೆ ಸ್ವಾರಸ್ಯ ಆಗಬೇಕು ಅನ್ನೋ ಸಮಸ್ಯೆ ಮೇಲೆ ಅವಲಂಬಿಸಿದೆ. ಹಾಗಾಗಿ ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯು. ಆದರೂ ಒಂದು ಸ್ವಾರಸ್ಯ ಇದೆ. ಏನಂದ್ರೆ ಕಾವ್ಯಕ್ಕೆ, ಕಲೆಗೆ ಒಂದು ವಿಶೇಷ ಇದೆಯಲ್ಲ, ಅದು ಜೀವನದಲ್ಲಿ ಕಾಣಬೇಕು ಅಂತ. ಏನದು ಕಲೆಯ ವಿಶೇಷ ಅಂದ್ರೆ, ಒಲಿಸಿಕೊಳ್ಳುವ ಲೌಕಿಕದ ನಯದ ಸೊಗಸ ನೀಂ. ನಾನು ಒಲಿಯೋದು ಹೇಗೆ ಇನ್ನೊಬ್ಬರಿಗೆ, ಇನ್ನೊಬ್ಬರನ್ನು ಒಲಿಸ್ಕೊಳ್ಳೋದು ಹೇಗೆ ನೋಡಿ. ಕಲೆ ಅಂದ್ರೆ ಇದು, ನಾನು ಜೀವನಕ್ಕೆ ಒಲಿದು ಅದನ್ನ ಅರ್ಥೈಸಿ ಇನ್ನೊಬ್ಬರಿಗೆ ಹೇಳಿ ಅವ್ರನ್ನ ಒಲಿಸಿಕೊಳ್ಳುವುದು. ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ, ತಿಳಿವು ಒಳಹದದಿಂದ ಮಂಕುತಿಮ್ಮ. ನಾನು ಕಲ್ಸ್ಕೊಡೋಕ್ಕಲ್ಲ, ನೀನೇ ಒಳಹದದಿಂದ ನಾನು ಈ ವ್ಯಕ್ತಿಯನ್ನ ಹೇಗೆ ಒಲಿಯಲಿ, ವ್ಯಕ್ತಿಯಲ್ಲಿ ಏನು ವಿಶೇಷ ಕಂಡುಕೊಂಡು ನಾನು ಗೌರವಿಸ್ಲಿ, ಹೇಗೆ ಒಲಿಸಿಕೊಳ್ಳಲಿ ಅನ್ನೋದು ಜೀವನದ ಪರಮ ಕಲೆ ಅಂತ ಹೇಳಿರೋದು ಅತ್ಯಂತ ಗಂಭೀರವಾದದ್ದು, ಎಲ್ಲ ಕಲೆಯ ಪ್ರಕಾರಗಳಿಗೂ ಸವಾಲಾದದ್ದು. ಅಂದ್ರೆ ನಾನು ನಾಟ್ಯ ಆಡಿ ಹೇಗೆ ಜನರನ್ನು ಒಲಿಸ್ಕೊಳ್ಳಿ ಅಂತ ನಾಟ್ಯಕಾರನಿಗೆ ಗೊತ್ತು, ಹಾಡೋನು ಬರೋದಿಲ್ಲ. ಆದ್ರೆ ಜೀವನ ಕಲೆ ಹಾಗಲ್ಲ, ಅದು ಯಾವುದೂ ಬರದೇ ಇದ್ರು ಸರಿಯೇ, ಒಲಿಯುವ ಕಲೆ ಬೇಕು, ಒಲಿಸಿಕೊಳ್ಳುವ ಕಲೆ ಬೇಕು ಅನ್ನುವಂಥದ್ದು ಇದೆಯಲ್ಲ, ಕಲೆಗೆ ಒಂದು ಹೊಸ ವ್ಯಾಖ್ಯಾನ ಅಂತ ನಿಮ್ಗೆ ಅನ್ಸೋದಿಲ್ವೇ? ಎರಡನೇದು, ಅದು ಬಾಹ್ಯ ಬೋಧನೆಯಿಂದ ಬರೋದಿಲ್ಲ, ಒಳಹದದಿಂದ ಬರುತ್ತೆ ಅಂತ ಅನ್ನುವಂಥ DVG ಅವರ ಗಂಭೀರವಾದಂಥ ಅನ್ನೋದು ಬೇರೆ, ಗಂಭೀರವಾದಂಥ ಚಿಂತನೆ ಅಲ್ವೇ ಅಂತ. ಇದು 825ನೇ ಪದ್ಯ, ಜೀವನ ಕಲೆಯನ್ನು ಕುರಿತಂತೆ. ಕಲೆಯನ್ನು ಕುರಿತಂತೆ ಬೇಕಾದಷ್ಟು ಪದ್ಯಗಳಿದೆ ಮಂಕುತಿಮ್ಮನದನ್ನೆಲ್ಲ ನಾನು ಪ್ರಸ್ತಾಪ ಮಾಡೋದಿಲ್ಲ. ಈ ಪ್ರಸ್ತಾಪ ಜೀವನವನ್ನು ಕಲೆ ಅನ್ನಿಸುವಾಗ ಹೇಳಿದ್ದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಜೀವನವನ್ನು ಕಲೆ ಅನಿಸುವಾಗ ಏನನ್ನ ಅವ್ರು ಹೇಳ್ತಾರೋ ಅದೆಲ್ಲ ಕಲೆಗೂ ಅನ್ವಯಿಸ್ಬೇಕಾಗತ್ತೆ. ಯಾಕಂದ್ರೆ ಜೀವನ ಅಂದ್ರೆ ಎಲ್ಲವನ್ನು ಒಳಗೊಂಡಿದೆ. ಹಾಗಾಗಿ ಇದು 825ನೇ ಪದ್ಯ ಹೇಳಿದ್ದೀಗ. ಈಗ 740ನೇ ಪದ್ಯ ಒಂದು ಹೇಳ್ತೇನೆ. ಜೀವನವದೊಂದು ಕಲೆ, ಜೀವನ ಅನ್ನೋದು ಒಂದು ಕಲೆ ಅಂತ ನಾವು ಒಪ್ಕೊಂತೀವಿ ಅಂತ ಇಟ್ಕೊಳ್ಳೋಣ. ಕಲೆಯ ಕಲಿಸುವುದೆಂತು? ಈ ಕಲೆಯನ್ನು ಕಲಿಸೋದು ಹೇಗೆ? ಮೊದಲನೇ ಪದ್ಯದಲ್ಲೂ ಹೇಳಿದ್ರು ಬಾಹ್ಯ ಬೋಧನೆಯಿಂದ ಕಲಿಸೋದಲ್ಲ ಅಂತ. ನೋಡಿ, DVG ಅವರನ್ನ ಕಾಡುವ ಕೆಲವು ಸಂಗತಿಗಳಿವೆ, ಅದನ್ನೇ ಇಟ್ಕೊಂಡು 4-5 ಪದ್ಯ ಬರೀತಾರೆ ಅವರು. ಯಾಕೆಂದ್ರೆ ಅದನ್ನ ಈಚೆಗೆ ಬರೋಕ್ಕಾಗ್ತಿಲ್ಲ ಸುಳಿಯಿಂದ ಅವರು.
ಇದು ಅಂಥದ್ದೊಂದು ಜೀವನದ ಅದೊಂದು ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳನ್ನು ಹೊರೆದೊಡೆಯೂ. ಅದೇ ಸುಖ ಸಂಸಾರಕ್ಕೆ 12 ಸೂತ್ರಗಳು. ಎಂತ 12 ಸೂತ್ರ ಹೇಳ್ತಾರೆ, 120 ಸೂತ್ರ ಹೇಳಿದ್ರು ಇನ್ನೊಂದು ಯಾವುದೋ ಒಂದು ಸಿಗುತ್ತೆ. ಅದರಿಂದ ಸಾವಿರದ ನಿಯಮ ನೋಡಿ, ಸಾವಿರದ ನಿಯಮ ಎರಡರ್ಥ, ಸಾವು ಇರದ ನಿಯಮ, ಸಾವಿರಾರು ನಿಯಮ ಯುಕ್ತಿಗಳನ್ನು ಹೊರೆದೊಡೆಯೂ ಆವುದೋ ಕುಶಲತೆಯೊಂದಿದೆ. ಆ ಕುಶಲತೆ ಇಲ್ಲದೆ ಇದ್ರೆ ಜಯವಿರೋದು. ಅಂತ ಕುಶಲತೆ ಇದೆಯಲ್ಲ, ಜೀವನ ಕಲೆಯನ್ನು ಸಾಧಿಸುವ ಕುಶಲತೆ ಇದೆಯಲ್ಲ, ಅದಿಲ್ಲದೆ ಇದ್ರೆ ನೀವು 1000 ನಿಯಮ ಹೇಳಿದ್ರು ಆಗೋದಿಲ್ಲ. ಅಂದ್ರೇನು, ಹೊರ ಸೌಂದರ್ಯ ಹೊರ ಜಗದ ಒಳ ಮುದದ ಮಧ್ಯೆ ಸೇತುವೆ ಆಗ್ಬೇಕಲ್ಲ. ಹೊರ ಜಗದ್ದೇನೋ ನಾನು ನೋಡಿ ಹೀಗೆ ಅಂತ ಹೇಳ್ಬೋದು. ಅಂದ್ರೆ ಸೌಂದರ್ಯ ಅನ್ನೋದು, ಸಾರಸ್ಯ ಅನ್ನೋದು, ಕಲೆ ಅನ್ನೋದು ಜಗತ್ತಿನಿಂದಲೂ ಹುಟ್ಟಿದೆ. ಆದ್ರೆ ಜಗತ್ತೇ ಅಲ್ಲ, ನನ್ನ ಪ್ರತಿಕ್ರಿಯೆಯಿಂದ ಹುಟ್ಟಿದೆ. ಆ ನನ್ನ ಪ್ರತಿಕ್ರಿಯೆಯನ್ನ ನಾನು ಕಲ್ಸಕ್ಕಾಗಲ್ಲ ನಿಮಗೆ. ನನ್ನ ಅನುಭವವನ್ನು ನಿಮಗೆ ಕಲಿಸ್ಬೋದು, ನನ್ನ ಪ್ರತಿಕ್ರಿಯೆ ನಿಮಗೆ ಕಲ್ಸಕ್ಕಾಗಲ್ಲ. ಯಾವುದೋ ಕುಶಲತೆಯೊಂದಿರದೆ ಜಯವಿರೋದು, ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಆದ್ರಿಂದ ನನ್ನ ಮನಸ್ಸಿನ ಹದವನ್ನ ಪರಿಪಕ್ವವನ್ನ ಮಾಡಿಕೊಳ್ಳೋದಕ್ಕೆ ನನ್ನೊಳಗೆ ಆ ವಿವರ ಬೇಕು ಅನ್ನುವಂಥ ಮಾತು. ಆತ್ಮೀಯರೇ, ಇದನ್ನ ಜೀವನ ಕಲೆಗೆ ಹೇಳಿದ್ರು ನಿಜ DVG ಅವರು. ಆದರೆ ಬೇರೆ ಕಲೆಯ ಪ್ರಕಾರಗಳಿಗೂ ಕೂಡ ಇದು ನಿಜ. ಯಾಕೆ ಅಂದ್ರೆ ಸಂಗೀತ ನಾನು ಕೇಳೋಕೆ ಹೋದಾಗ ಸಂಗೀತದ ರಾಗದ ಛಾಯೆ, ಅದ್ರ ಹಿಂದಿರುವ ಭಾವ ಅದೆಲ್ಲ ಇದೆಯಲ್ಲ, ನನ್ನ ಅಧ್ಯಯನ ಎಷ್ಟು ಮಟ್ಟಿಗಿರುತ್ತೋ ಅಷ್ಟರ ಮಟ್ಟಿಗೆ ಅದು ಕಲೆ ನನಗೆ ಮೆಚ್ಚುಗೆ ಆಗುತ್ತೆ. ಅದಕ್ಕೆ ಒಬ್ಬರ ಮೆಚ್ಚುಗೆ ಇನ್ನೊಬ್ಬರಿಗೆ ತೀರಾ ಸಾಧಾರಣ ಅಂತ ಅನ್ಸೋ ಅಪಾಯ ಇದೆ. ಹೀಗಾಗಿ ಕಲೆ ಅನ್ನುವಂಥದ್ರಲ್ಲಿ ಸಾರ್ವತ್ರಿಕವಾಗಿ ಅರ್ಥವಾಗುವಂಥದ್ದು ಇದೆ ಎಂದರೂ ಅರ್ಥದ ಶ್ರೇಣೀಕರಣ ಇದೆ. ಒಬ್ಬರಿಗೆ ಜಾಸ್ತಿ ಅರ್ಥ ಆಗುತ್ತೆ, ಒಬ್ರಿಗೆ ಕಡಿಮೆ ಅರ್ಥ ಆಗುತ್ತೆ. ಜೀವನ ಕಂಡೋರ್ಗೆ ಆ ಕಲೆ ಬೇರೆ ತರ ಅರ್ಥ ಆಗುತ್ತೆ, ಜೀವನ ಕಾಣದೆ ಮೊದಲನೇ ಸರಿ ನೋಡೋರ್ಗೆ ಆ ಕಲೆ ಬೇರೆ ಅರ್ಥ ಆಗುತ್ತೆ ಅಂತ. ಆದ್ರಿಂದ ಕಲೆಯ ಸಾರ್ವತ್ರೀಕರಣದಲ್ಲಿ ವೈಯಕ್ತಿಕ ಇತಿಮಿತಿಗಳು ಇದೆ ಅನ್ನುವಂಥದ್ದು ಜೀವನ ಕಲೆಗೂ ನಿಜ ಮತ್ತು ಬೇರೆಯ ಕಲೆಯ ಪ್ರಕಾರಗಳಿಗೂ ನಿಜ ಅನ್ನುವಂಥದ್ದು. ಪ್ರಾಕಾರ ಅಂದ್ರೆ ಗೋಡೆ, ಪ್ರಕಾರ ಅಂದ್ರೆ ಟೈಪ್ಸ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೂ ನಿಜ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟೊತ್ತು ನಿಮ್ಮೊಂದಿಗೆ ಕಲೆಯ ಬಗ್ಗೆ ಪ್ರಾರಂಭ ಮಾಡಿ ಜೀವನ ಕಲೆಯವರೆಗೆ ನನಗೆ ತಿಳಿದಂಥ ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮಾತನಾಡಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶಿವರಾಮ್ ಅವರು ಕೈ ಎತ್ತಿದ್ದಾರೆ, ಅವರ ಮಾತುಗಳನ್ನ ಕೇಳೋದಕ್ಕೆ ನಾನು ಕಾತರವಾಗಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದ್ರ ವಿಷಯದಲ್ಲಿ ತಾವು ಇನ್ನೊಂದು ದೃಷ್ಟಿಕೋನ ಏನಂದ್ರೆ, ಅಡಿಗೆನೂ ಒಂದು ಕಲೆ, ಬೇಟೆನೂ ಒಂದು ಕಲೆ, ಹೇಗೆ ಕಲೆಯನ್ನ ಅಂದ್ರೆ ಪ್ರಕಾರಗಳು ಅಂದ್ರೆ ಜೀವನವನ್ನ ಸೌಂದರ್ಯಗೊಳಿಸ್ಲಿಕ್ಕೆ ಆಯ್ತು ಅನ್ನೋದ್ರ ಬಗ್ಗೆ ಆಗ್ತಾ ಇದ್ರ ಬಗ್ಗೆ ತುಂಬಾ ಒಂದು ಬೇರೆ ದೃಷ್ಟಿಕೋನವನ್ನ ಕೊಟ್ರಿ. ಕಲೆ ಅಂದ್ರೆ ಸಾಮಾನ್ಯ ಸಂಗೀತ, ನೃತ್ಯ, ಚಿತ್ರಕಲೆ ಅಂತ ಒಂದೇ ಅನ್ಕೊಳ್ ಇದಲ್ಲ. ಆದ್ರೆ ನಂಗೆ ಈಗಿನ ಒಂದು ಸಾಮಾಜಿಕವಾದ ಒಂದು ಬದಲಾವಣೆಯಲ್ಲಿ ಹಣನೇ ಹೆಚ್ಚಿನ ಪ್ರಾಧಾನ್ಯತೆ ಪಡಿತಾ ಇರ್ಬೇಕಾದ್ರೆ ಎಷ್ಟೋ ಕಲಾವಿದ್ರು ನಾನ್ ನೋಡ್ದಂಗೆ 1-2 ಸ್ಕೂಲ್ಗಳಲ್ಲಿ ಒಂದು ಒಳಗಿಂದ ನೋಡ್ತಾ ಇರ್ಬೇಕಾದ್ರೆ ಮಕ್ಕಳ ಬೆಳವಣಿಗೆಯನ್ನ ಸುತ್ತಮುತ್ತ ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದ್ರು 8ನೇ ಕ್ಲಾಸು 10ನೇ ಕ್ಲಾಸಿಗೆ ಬಂದ ಕೂಡ್ಲೇನೆ ತಂದೆ ತಾಯಿ ಅದನ್ನ ನಿಲ್ಸ್ಬಿಡ್ತಾರೆ. ಒಳ್ಳೆ ಸಂಗೀತಗಾರ ಇರ್ತಾರೆ, ಒಳ್ಳೆ ಚಿತ್ರಕಲಾವಿದ್ರು ಇರ್ತಾರೆ, ಎಲ್ಲೇ ನಾಟ್ಯ ಕಲಾವಿದ್ರು ಇರ್ತಾರೆ, ಏನೇನೋ ಅವ್ರ ಹತ್ರ ಇದನ್ನ ನಿಲ್ಸಿ ಇಲ್ಲ ಓದ್ಬೇಕು ಮಾರ್ಕ್ಸ್ ಅನ್ನೋ ಒಂದೇ ಉದ್ದೇಶಕ್ಕೆ ಟೀಚರ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು. ಇದರಿಂದ ಎಷ್ಟೋ ಕಲಾವಿದರು, ಕಲಾ ಪ್ರಕಾರಗಳು ನಮ್ಮಲ್ಲಿ ನಶಿಸಿ ಅಥವಾ ಕುಂದು ಹೋಗ್ತಾ ಇದೆ. ಅಂದ್ರೆ ಅವ್ರಿಗೆ ಆಸಕ್ತಿ ಇದೆಯೋ ಬಿಟ್ಟಿದೆಯೋ ಅದಕ್ಕೋಸ್ಕರ ನಾವು ತಳ್ತಾ ಇರೋದ್ರಿಂದ ಇದ್ರ ಬಗ್ಗೆ, ಯಾಕಂದ್ರೆ ಅಲ್ಲಿ ಕಲೆ, ನೆಲೆ, ಬೆಲೆ 3 ಇದೆ. ಆ ಬೆಲೆ ಬಗ್ಗೆ ಯಾಕಂದ್ರೆ ನನ್ಗೊಂದ್ಸರಿ, ಯಾಕಂದ್ರೆ ಕಲೆ ಇಟ್ಕೊಂಡು ಕೂಡ ಜೀವನವನ್ನ ನಡೆಸ್ಬೋದು ಮುಂದಿಂದು ಅನ್ನೋದು, ಅಥವಾ ಬೇರೆ ಯಾವುದೇ ವೃತ್ತಿಯಲ್ಲಿದ್ರು ವೃತ್ತಿಗೆ ಕಲೆ ಒಂದು ಕಲಾವಿದನಿಗೆ ಹೇಗೆ ಪೂರಕ ಆಗಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ತಿಳುವಳಿಕೆ ಹೇಳಿದ್ರೆ ಚೆನ್ನಾಗಿತ್ತು. ಆಯ್ತು ಸರ್, ಹೇಳ್ತೀನಿ. ನನಗೆ ತಿಳಿದಿರೋ ಹಾಗೆ ಹೇಳ್ತೇನೆ. ನೋಡಿ, ನಮ್ಗೀಗ ಏನಾಗ್ಬಿಟ್ಟಿದೆ ಅಂದ್ರೆ, ಓದುವಾಗ ಒಂದು ಕ್ಷೇತ್ರ ಕೇಂದ್ರಿತವಾಗಿ ಯೋಚನೆ ಮಾಡ್ತೀವಿ. ಉದಾಹರಣೆಗೆ ಈಗ ನಾನು ಹೇಳಿದೆ ಅಡುಗೆ ಮಾಡೋದು ಒಂದು ಕಲೆ ಅಂತ. ಅಡುಗೆ ಮಾಡೋದು ಒಂದು ತಂತ್ರಜ್ಞಾನ ಕೂಡ. ಈಗ ಜೋಳದ ರೊಟ್ಟಿನ ಬಡಿದು ಮಾಡ್ತಾರಲ್ಲ ಉತ್ತರ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಯಾರಿಗೂ ಅದು ಮಾಡಕ್ ಬರಲ್ಲ.
ಅದರಿಂದ ಅದು ತಂತ್ರಜ್ಞಾನವೇ ಅಂತ. ಅದು ವಿಜ್ಞಾನ ಕೂಡ ಹೌದು, ಅದರಲ್ಲಿ ಏನೇ ವಿಜ್ಞಾನದ ಅಂಶಗಳಿದೆ. ನಾವು ಯಾವುದಕ್ಕೆ ಒತ್ತು ಕೊಡ್ತೀವೋ ಅದರಲ್ಲಿ ಅದು ಕಾಣುತ್ತೆ. ಈಗ ಯಾವುದೇ ಅನುಭವದಲ್ಲಿ ಅದನ್ನೇ ನಾವು ಅದರಲ್ಲಿ ತರ್ಕಬದ್ಧವಾಗಿ ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ರೆ ವಿಜ್ಞಾನ ಆಗುತ್ತೆ. ಭಾವಕ್ಕೆ ಇದಾದ್ರೆ ಅದು ಏನಾಗುತ್ತೆ, ಕಲ್ಪನೆ ಆಗುತ್ತೆ, ಕಲ್ಪನೆಯಿಂದ ಕಲೆ ಆಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ಬದುಕು ರಸತರ್ಕೈಕ್ಯ, ಹೃದಯ ಮತಿ ಸತಿಪತಿಗಳಂತಿರಲು ಬದುಕು ರಸತರ್ಕೈಕ್ಯ ಅಂತ DVG ಅವರು ಕೂಡ ಅದನ್ನ ಹೇಳಿದ್ದಾರೆ. ಅದರಲ್ಲಿ ರಸನ ಬೇಕಾದ್ರೂ ಹಿಂಡ್ಬೋದು, ತರ್ಕ ಬೇಕಾದ್ರೂ ಉಪಯೋಗಿಸ್ಬೋದು ಅಂತ. ಆಮೇಲೆ ನೀವು ಈ ಪ್ರಶ್ನೆ ಕೇಳಿದ್ರಲ್ಲ, ಅದು ಇನ್ನೊಂದು ನನ್ನ ಮುಂದಿನ ಉಪನ್ಯಾಸದ ವಿಷಯ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ. ಮಾಡಿದರೆ ತಂತ್ರಜ್ಞಾನ ಮತ್ತು ವಿಜ್ಞಾನ ಎರಡು ಕಲೆಯ ಮೇಲೆ ಏನು ಪ್ರಭಾವ ಬೀರ್ತು, ಕಲೆ ಹೇಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಪ್ರಭಾವ ಬೀರ್ತು ಅನ್ನೋಂಥ ಒಂದು ಚರ್ಚೆ ಮಾಡಬೇಕು ಅಂತ ನನ್ನ ಒಂದು ಆಶಯ ಇದೆ. ಅದು ಬಿಡಿ, ಇವಾಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಕ್ ಬರ್ತೀನಿ. ಅನೇಕ ವೇಳೆ ಆ ಕ್ರೀಡೆ ಆಗಲಿ ಕಲೆ ಆಗಲಿ, ಒಂದು ಕ್ರೀಡೆಗೆ ಹೆಚ್ಚು ಪ್ರಾಶಸ್ತ್ಯ ಬಂದರೆ ಉಳಿದ ಕಲೆಗಳೆಲ್ಲ ನಶಿಸಿ ಹೋಗುತ್ತೆ. ಬೇರೆ ಜನಜೀವನ, ತಂದೆ ತಾಯಿಗಳು, ಪೋಷಕರು, ಅದೆಲ್ಲ ನೀವು ಹೇಳಿದ್ರಿ. ಅದಲ್ಲದೆ ಇದೊಂದು ಗಂಭೀರವಾದ ವಿಷಯ ನೋಡಿ. ಚಲನಚಿತ್ರ ಬಂದ ಮೇಲೆ ಸಿನಿಮಾ ಹಾಡುಗಳನ್ನ ನಾದಸ್ವರದಲ್ಲಿ ನುಡಿಸುವಂಥವ್ರು ಕೂಡ ಸಿನಿಮಾ ಹಾಡನ್ನೇ ನುಡಿಸ್ತಾರೆ. ಎಲ್ಲವೂ ಯಕ್ಷಗಾನದವರು ಸಿನಿಮಾ ಹಾಡಿನ ಮಟ್ಟನ್ನೇ ಹೇಳ್ತಾರೆ. ಹೀಗಾಗ್ಬಿಟ್ಟು ಯಾವಾಗ ಒಂದು ಕಲೆಗೆ ಪ್ರಾಧಾನ್ಯ ಬರುತ್ತೋ ಅದು ಇನ್ನೆಲ್ಲ ಕಲೆಗಳನ್ನ ಹೊಸಕ ಹಾಕ್ಬಿಡುತ್ತೆ. ಹಾಗೇನೆ ಕ್ರೀಡೆಯಲ್ಲೂ ಅಷ್ಟೇ. ಈಗ ಕ್ರಿಕೆಟ್ನ ಬಗ್ಗೆ ಹೆಚ್ಚು ಪ್ರಚಾರ, ಹೆಚ್ಚು ತೆವಲು ಬೆಳೆಸ್ಕೊಂಡ್ಬಿಟ್ಟಿದ್ರಿಂದ ಅಷ್ಟೇ ಸಹಜವಾದ ಬೇರೆ ಆಟಗಳು ಯಾವುದಕ್ಕೂ ಪ್ರಾಧಾನ್ಯ ಇಲ್ಲದ ಹಾಗಾಗ್ಬಿಟ್ಟಿದೆ. ಹಾಗೆ ಇಲ್ಲಿ ನಮ್ಮ ಮನುಷ್ಯನಾದವನಿಗೆ ಅನೇಕ ವಿಷಯಗಳಲ್ಲಿ ಕುತೂಹಲ ಇರಬೇಕಾಗಿತ್ತು. ಅದಕ್ಕೆ ಡೆಮಾಕ್ರಿಟಸ್ ಹೇಳ್ತಿದ್ದ, ಎ ಮ್ಯಾನ್ ಆಫ್ ವಿಸ್ಡಮ್ ಹ್ಯಾಸ್ ಟು ಬಿ ಕ್ಯೂರಿಯಸ್ ಅಬೌಟ್ ಟೂ ಮೆನಿ ಥಿಂಗ್ಸ್ ಅಂತ. ನಮ್ಮ ಕ್ಯೂರಿಯಾಸಿಟಿ ಲೆವೆಲ್ ಎಷ್ಟು ಕೆಳಗಿಳಿದು ಹೋಗಿದೆ ಅಂತಂದ್ರೆ, ಕಲೆಯಲ್ಲೂ ಇಲ್ಲ, ವಿಜ್ಞಾನದಲ್ಲೂ ಇಲ್ಲ, ಸಾಹಿತ್ಯದಲ್ಲೂ ಯಾವುದರಲ್ಲೂ ಆಸಕ್ತಿ ಇಲ್ಲ. ಮನುಷ್ಯನ ಬಗ್ಗೆ ಮನುಷ್ಯನಿಗೆ ಆಸಕ್ತಿ ಇಲ್ಲ. ಈ ಆಸಕ್ತಿ ಇಲ್ಲದೆ ಇರೋ ಅಷ್ಟು ಜೀವನದ ಜಂಜಾಟಗಳು ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಕಲೆ ಹಿಂದಕ್ಕೆ ಸರಿದಿದೆ. ರಭಸ ಜೀವನದಲ್ಲಿ ಈಗ ಟಿವಿನಲ್ಲಿ ಕರ್ನಾಟಕ ಸಂಗೀತನಾರು ಬರ್ಬೋದು, ಹಿಂದೂಸ್ತಾನಿ ಸಂಗೀತ ಬರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಟಿವಿಯಲ್ಲಿ ಕಾರ್ಯಕ್ರಮ ಸ್ಪಾನ್ಸರ್ ಮಾಡೋರು ಅಡ್ವರ್ಟೈಸ್ಮೆಂಟ್ ಬೇಕು. ನೀವು ಹಿಂದೂಸ್ತಾನಿ ಸಂಗೀತದ ರಾಗದ ಪರಾಕಾಷ್ಠದಲ್ಲಿ ನಿಲ್ಲಿಸ್ಬಿಟ್ಟು ನೀವು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಇವತ್ತಿನ ಜೀವನ ಶೈಲಿಗೆ ಕಲೆ ಹೊಂದ್ಕೊಳ್ಳೋದಿಲ್ಲ. ಅವಾಗ ಕಲೆ ಹಿಂದಕ್ಕೆ ಸರಿಬೇಕಾಗದಂಥ ಇಕ್ಕಟ್ಟು ಬರುತ್ತೆ ಅನ್ನುವಂಥ ಮಾತು. ಹೀಗಾಗಿ ಕಲೆಯ ನೆಲೆ ಸೆಲೆ ಬೆಲೆ ಇದ್ದ ಹಾಗೆ ಕಲೆಯ ಅವನತಿಯನ್ನು ಕುರಿತಂತೆ ಒಂದು ಉಪನ್ಯಾಸ ಮಾಡಬೇಕಾಗತ್ತೆ. ಕಲೆ ಮತ್ತು ವಿವಿಧ ಪ್ರಕಾರಗಳ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳದೇ ಇದ್ರೂ ಕೂಡ ಹೇಳಿದ್ದೀನಿ, ಅದನ್ನು ಕೂಡ ಹೇಳಿದ್ದೀನಿ. ಏನಂದ್ರೆ ಕಲೆಗೆ ಬೇರೆ ಬೇರೆ ಪ್ರಭಾವ ನೋಡಿ. ಹುಡುಗರು ಮಕ್ಕಳೇನೋ ಹಾಡ್ತಾರೆ, ಅವ್ರೇನ್ ಬಾಲಮುರಳಿ ಕೃಷ್ಣ ಹಾಡ್ಬೇಕಾಗಿಲ್ಲ. ಅವ್ನು ಬಾಲಮುರಳಿ ಕೃಷ್ಣನ್ ಅಂತ ಜನಪ್ರಿಯತೆ ಬರ್ಬೇಕಾದ್ರೆ ಅವನ ಜೊತೆಲೆ ಕಂಪೇರ್ ಮಾಡ್ಬೇಕು. ನೀವು ಮಗುವಿನ ಜೊತೆಲಿ ಕಂಪೇರ್ ಮಾಡ್ಬೇಕೆ ಹೊರತು ಬಾಲಮುರಳಿ ಕೃಷ್ಣನ್ ಜೊತೆಲೆಲ್ಲ. ಆ ಕ್ಯಾಸೆಟ್ ಕೇಳಿಸ್ಬಿಟ್ಟು ನಿಮ್ಮ ಅಭಿಪ್ರಾಯ ಎಂಥದು ಅಂತ ಮಕ್ಕಳನ್ನ ಹೀನಾಯವಾಗಿ ಕಂಡುಬಿಟ್ರೆ ಅದು ಎಲ್ಲಿಂದ ಬೆಳೆಯುತ್ತೆ? ಹಾಗಾಗಿ ಸಾಂಸ್ಥಿಕ ಬೆಂಬಲ, ಕೌಟುಂಬಿಕ ಬೆಂಬಲ, ಸರ್ಕಾರದ ಬೆಂಬಲ, ಸಾರ್ವಜನಿಕರ ಬೆಂಬಲ ಎಲ್ಲವೂ ಬೇಕಾಗುತ್ತೆ ಕಲೆ ಬೆಳೆಯೋದಿಕ್ಕೆ. ಇವೆಲ್ಲವೂ ಕೂಡ ಹಿಂದೆ ಸರಿತಾ ಇವೆಯೇನೋ ಅಂತ ನನಗೆ ಅನ್ಸುತ್ತೆ. ನಾನು ಇದನ್ನ ಮಧ್ಯ ಪ್ರಸ್ತಾಪ ಮಾಡ್ತಾ ಹೇಳಿದೆ. ನಾನು ಏನಂತಂದ್ರೆ, ಕಲೆಗೆ ಕಲಾವಿದರು ಬೇಕು, ಕಲಾರಾಧಕರು ಬೇಕು, ಕಲಾ ಪೋಷಕರು ಬೇಕು. ಎಂತೆಂಥ ಕಲಾವಿದರು, ಕಲಾ ಪೋಷಕರು, ಕಲಾರಾಧಕರು ಇದ್ರು ಅಂತಂದ್ರೆ, ನಮ್ಮ ಸ್ನೇಹಿತರೊಬ್ಬರು ಸಹೋದ್ಯೋಗಿ ಇದ್ರು. ಅವ್ರ ತಂದೆ ಕಡು ಬಡತನ, ಹರಿದು ಹೋಗಿರೋ ಪಂಚೆನ ಗಂಟು ಹಾಕ್ಬಿಟ್ಟು ಉಟ್ಕೋತಾ ಇದ್ರಂತೆ. ಆದ್ರೆ ಮೈಸೂರಿನಲ್ಲಿ ಯಾರೋ ಹಿಂದೂಸ್ತಾನಿ ಸಂಗೀತದ ಕಲಾವಿದರು ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ಸಂಗೀತ ಕೇಳಬೇಕು ಅಂತ ಅವ್ರಿಗೆ ಯಾರನ್ನು ಸಾಲ ಕೇಳೋದಕ್ಕೆ ಸಂಕೋಚ. ಅದು ಯಾರು ಕೊಡ್ತಾ ಇರಲಿಲ್ಲ. ಇವ್ರು ಬಡವರು ಯಾರು ಸಾಲ ಕೊಡ್ತಾರೆ? ಒಂದ್ಸರಿ ಹೆಂಡತಿ ಹತ್ರ ಹೇಳಿದ್ರಂತೆ, ನೋಡು ನಾನು ಸ್ವಲ್ಪ ಈ ಸಂಗೀತ ಕೇಳಕ್ ಹೋಗ್ಬೇಕು ಅಂತ ಅನ್ನಿಸ್ತಿದೆ, ಏನ್ ಮಾಡೋದು ಅಂತ. ಅವ್ರ ಹೆಂಡತಿ
ತಾವು ಕಟ್ಕೊಂಡಿದ್ದ ತಾಳಿ ತೆಕ್ಕೊಟ್ಬಿಟ್ಟು ಅರಿಶಿನ ಕೊಂಬು ಕಟ್ಕೊಂಡು ಇದು ತಗೊಂಡು ಹೋಗಿ ಸಂಗೀತ ಕೇಳ್ಕೊಂಬನ್ನಿ ಇದ್ರಂತೆ. ಇವ್ರು ಹೋಗಿ ಕೇಳ್ಕೊಂಬಂದ್ರು. ಆ ತಾಳಿ ಹೋದಕ್ಕೆ ಆ ಗಂಡಂಗೂ ವ್ಯಥ ಇಲ್ಲ, ಹೆಂಡತಿಗೂ ವ್ಯಥ ಇಲ್ಲ. ಅಂಥ ಒಂದು ತೆವಲು ನಮ್ಗೆ ಇಲ್ವೇ ಇಲ್ಲ ಈಗ. ಎರಡನೇದು, ಅದೇ ಕಲಾವಿದರು ಪಿಟೀಲ್ ಚೌಡೇನವರ ಸಹಪಾಠಿಗಳಂತೆ ಮೈಸೂರಿನಲ್ಲಿ. ಅವ್ರು ಅರಸೀಕೆರೆಗೆ ಬಂದು ಒಂದು ಸಂಗೀತ ಕಚೇರಿ ಮಾಡುವಾಗ ಪಕ್ಕದಲ್ಲಿ ಕೂರಿಸ್ಕೊಂಡ್ರಂತೆ. ಸಹಪಾಠಿ ಅಲ್ವೇ, ನಾನು ಹಾಡ್ತಾ ಇರೋದು ಇವ್ರಿಗೆಲ್ಲ ಅಲ್ಲ, ನಿನಗೆ ಹಾಡ್ತಾ ಇರೋದು, ಯಾಕಂದ್ರೆ ನೀನಾದ್ರೆ ನನ್ನ ನಿರೂಪಣೆಯ ಸಂಗೀತದ ನಿರೂಪಣೆಯ ಸೂಕ್ಷ್ಮ ಎಲ್ಲ ಕೇಳಬಲ್ಲೆ ಅಂತ. ಆಗ ಆಯ್ತು ಬರ್ತೀನಿ ಅಂದ್ರಂತೆ. ನೋಡಿದ್ರೆ ಹರಿದು ಹೋಗಿರೋ ಪಂಚೆ ಇತ್ತು. ಅದಕ್ಕೆ ಅವ್ರಿಗೆ ಪಂಚೆನ ಹೊಸ ಒಂದು ಜೊತೆ ಪಂಚೆ ಕೊಡ್ತೀನಿ, ಹೊಸ ಪಂಚೆ ಉಟ್ಕೊಂಬ, ಸಂಗೀತ ಕಚೇರಿ, ನೀನ್ ವೇದಿಕೆ ಮೇಲೆ ನನ್ನ ಪಕ್ಕ ಕೂತಿದ್ರೆ ಹರಿದೋಗಿರೋ ಪಂಚೆ ಉಟ್ಕೋತೀಯ ಅಂತ ಚೌಡಯ್ಯನವ್ರು ಹೇಳಿದ್ರೆ, ಇವ್ರು ಹೇಳಿದ್ರಂತೆ, ದಯವಿಟ್ಟು ನನಗೆ ಹರಕ್ ಪಂಚೆ ಉಟ್ಕೊಂಡು ಬರೋಕ್ಕೆ ಅನುಮತಿ ಕೊಡು, ಯಾಕೆಂದ್ರೆ ನಾನು ಚೆನ್ನಾಗಿರೋ ಪಂಚೆ ಉಟ್ಕೊಂಡ್ ಬಂದ್ರೆ ನನ್ನ ಸಾಲಗಾರರೆಲ್ಲ ನನ್ನ ಹಿಂದೆ ಬೀಳ್ತಾರೆ, ಎಲ್ಲ ಪಂಚೆ ತಗೊಂಡ್ಬರಕ್ ನಿನ್ನ ಹತ್ರ ದುಡ್ಡಿದೆ, ನನ್ನ ಸಾಲ ಇನ್ನೂ ತೀರ್ಸಿಲ್ಲ ಅಂತ ಹೇಳ್ತಾರೆ ಅಂತ. ನಾನು ಯಾಕೆ ಈ ಮಾತುಗಳನ್ನೆಲ್ಲ ಹೇಳಕ್ ಹೋದೆ ಅಂತಂದ್ರೆ, ನಮಗೆ ಪ್ರಾಮಾಣಿಕವಾದಂಥ ಪ್ರೇಮ ಗಂಡ ಹೆಂಡತಿಯ ಮಧ್ಯದಲ್ಲೇ ಇಲ್ಲದೆ ಇರುವಾಗ ಕಲೆಯ ಬಗ್ಗೆ ಈಗ ನಾನು ಹೇಳಿದ್ನಲ್ಲ, ಕಲೆಯ ಆರಾಧಕರು ಅವ್ರು ಹಾಡಲ್ಲ, ಅವ್ರಿಗೆ ಯಾರು ಚಪ್ಪಾಳೆ ತಟ್ಟಿ ಅಂತ ಅಪೇಕ್ಷೆ ಪಡಲ್ಲ. ಎಲ್ಲರೂ ಕಲೆ ಇದ್ರೆ ಅಲ್ಲಿಗೆ ಹೋಗುವಂಥ ಆ ಕಲೆಯನ್ನು ಪೋಷಿಸುವಂಥವ್ರು ಇದ್ರು. ಹೀಗಾಗಿ ಇಲ್ಲಿ ಇದು ತುಂಬಾ ಗಂಭೀರವಾದ ಸಮಸ್ಯೆ. ಕಲೆಯ ಅವನತಿಯ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ. ಸಮಯದ ಮಿತಿಯಿಂದ ಹೇಳ್ತಾ, ಜ್ಯೋತಿಯವ್ರೇನೋ ಪ್ರಶ್ನೆ ಕೇಳಬೇಕು ಅಂತ. ಜ್ಯೋತಿಯವ್ರೇನಾದ್ರು ಪ್ರಶ್ನೆ ಕೇಳೋದಿದ್ಯಾ? ಪ್ರಶ್ನೆನಾ, ಪ್ರತಿಕ್ರಿಯೆನಾ? ಹಲೋ ಸರ್. ಹೇಳಿ ಸರ್. ತುಂಬಾ ಚೆನ್ನಾಗಿತ್ತು. ಈಗ ನೀವು ಅದು ಪೂರ್ವಕವಾಗಿ ಒಂದು ಹೇಳಿದ್ರಿ. ಈಗ ಈ ವೈವಿಧ್ಯಮಯವಾದ ಆಸಕ್ತಿ, ಕಲೆಯಲ್ಲಿ ಆಸಕ್ತಿ ಕೂಡ ಈ ಬ್ರೈನ್ ಡೆವಲಪ್ಮೆಂಟಿಗೆ ಕೂಡ ನ್ಯೂರಾನ್ಸ್ಗಳ ಕನೆಕ್ಷನ್ಗೆ ಅದು ಸಹಾಯಕ ಆಗುತ್ತೆ ಅನ್ನೋದೊಂದು ಮಾಹಿತಿ ಎಲ್ಲ ಓದಿದ್ದೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಈಗ ನೀವು ತುಂಬಾ ಯುನಿಕ್ ಆಗಿ ಹೇಳಿದ್ರಿ, ಶಾಶ್ವತತೆಯ ಹಂಬಲನೇ ಕಲೆ ಆಗಿದೆ. ಆಮೇಲೆ ಅದೇ ಕಾಲ ದೇಶಾತೀತ ಆಗ ಹಂಬಲ, ಜೊತೆಗೆ ಸರಳತೆಯಿಂದ ಸಂಕೀರ್ಣತೆಗೆ ಹೋಗ್ಬೇಕಾದ ಹಂಬಲ ಅಂತ ಹೇಳಿದ್ರಿ. ಅದು ಹೇಗೆ? ಸರಳತೆಯಿಂದ ಸಂಕೀರ್ಣತೆಗೆ ಹೋಗೋ ಹಂಬಲನೂ ಕಲೆಯ ಸೆಲೆ ಅನ್ನೋ ರೀತಿಯಲ್ಲಿ ಹೇಳ್ತೀನಿ ನೋಡಿ. ನೀವು ರಸ್ತೆಯಲ್ಲಿ ಸಪಾಟಾಗಿರೋ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಿ, ಯಾರು ನಿಮ್ ಕಡೆ ನೋಡೋಲ್ಲ. ಆ ರಸ್ತೆಯಲ್ಲಿ ಯಾರೋ ಒಬ್ಬ ದೊಂಬರೋನು 2 ಕಡ್ಡಿ ನೆಟ್ಬಿಟ್ಟು ಅದರಲ್ಲಿ ಒಂದು ಹಗ್ಗ ಮಟ್ಬಿಟ್ಟು ಹಗ್ಗದ ಮೇಲೆ ನಡೀತಾನಲ್ಲ, ಅವನ್ನೆಲ್ಲರೂ ನೋಡ್ತಾರೆ. ಹಾಗೆ ನೀವು ಒಂದು ಪದ್ಯವನ್ನ ಆಡು ಭಾಷೆಯಲ್ಲಿ ಬರೆದ್ರೆ ಯಾರು ಅಷ್ಟೊಂದು ಮೆಚ್ಕೊಳ್ಳೋದಿಲ್ಲ. ಅದನ್ನೇ ಛಂದಸ್ನಿಂದ ರಾಗಕ್ಕೆ ಪೂರಕವಾಗಿ ಬರೆದ್ರೆ ಇದ್ ಮಾಡೋರು. ನಮ್ಮ ಸ್ನೇಹಿತರೊಬ್ರು ಕವಿಗಳಿದ್ರು, ಅವ್ರು ಹೇಳೋರು, ಈಗಿನ ಕವನಗಳಲ್ಲಿ ಏನಯ್ಯ ಆಡು ಮಾತಿನಲ್ಲೇ ಬರೆದು ಬಿಡ್ತಾರೆ, ಅದರಲ್ಲಿ ಏನ್ ಸೊಗಸಿದೆ? ಒಂದು ಛಂದಸ್ಸಿದ್ದು, ರಸ ಧ್ವನಿ ಎಲ್ಲವೂ ಇದ್ದು, ಅರ್ಥಾಲಂಕಾರ ಶಬ್ದಾಲಂಕಾರ ತುಂಬಾ ಇದ್ರೆ ಆ ಕಸರತ್ತನ್ನು ಜನ ನೋಡ್ತಾರೆ. ಇಲ್ದಿದ್ರೆ ಸುಮ್ಮನೆ ಇದು ಪದ್ಯ ಯಾವುದು ಪದ್ಯ ಅಲ್ಲದೆ ಇರೋದು ಯಾವುದು ಅಂತ ಪ್ರತ್ಯೇಕಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆಯ ಭಾಗ, ನಿಮ್ಮ ಪ್ರಶ್ನೆಯ ಭಾಗ, ನ್ಯೂರಾನ್ ಅಂತ ಪ್ರಸ್ತಾಪ ಮಾಡಿದ್ರಿಂದ ಈಗಲೂ ಹೃದಯ ಕಲೆಯ ಸೆಲೆ, ಮಿದುಳು ಇದು ಆಲೋಚನೆಯ ಸೆಲೆ ಅಥವಾ ವಿಚಾರದ ಸೆಲೆ ಅಂತ ಈಗಲೂ ಪ್ರಚಲಿತವಾಗಿದೆ. ಅದು ಅರಿಸ್ಟಾಟಲ್ ಮಾಡಿದ ತಪ್ಪು. ಈಗ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ, ಭಾವನೆಗಳು ಕೂಡ ವಿಚಾರವೂ ಕೂಡ ಅದರ ಮೂಲ ನೆಲೆ ಇರೋದು ಮಿದುಳಲ್ಲೇ. ಹಾಗಾದ್ರೆ ಹೃದಯನ ಯಾಕೆ ಇಷ್ಟು ದಿವಸ ನಾವು ಪರಿಗಣಿಸ್ಕೊಂಡು ಬಂದ್ವಿ? ಈಗಲೂ ಅದನ್ನ ಈಗ ಪ್ರೀತಿ ಅನ್ನಕ್ಕೆ ಒಂದು ಹೃದಯದ ಚಿತ್ರ ಬರೆದು ಬಿಡ್ತಾರೆ. ಮದುವೆ ಇನ್ವಿಟೇಷನ್ ಅಲ್ಲಿ ಇಮೋಜಿಲ್ ಕೂಡ ಹೃದಯ ಇದೆ. ಯಾಕೆ ಹೀಗೆ ಅಂದ್ರೆ ಆ ಮಿದುಳಿನಲ್ಲಿ ಸೃಷ್ಟಿಯಾಗುವ ಆವೇಶ ಇದೆಯಲ್ಲ, ಅದರ ಅಭಿವ್ಯಕ್ತಿ ಆಗೋದು ಹೃದಯದ ಬಡಿತದಲ್ಲಿ. ಅದಕ್ಕೆ ಹೃದಯಂಗಮ ಅಂತ ಪದ ಇದೆ, ಹೃದ್ಗತ ಅಂತ ಹೇಳ್ತಾರೆ. ಆದ್ದರಿಂದ ಈ ಬಯಾಲಜಿ ಆಫ್ ಆರ್ಟ್ ಹೇಳೋದಾದ್ರೆ, ಆಸ್ ಯು ಸೆಡ್, ದಿ ಸೋರ್ಸ್ ಈಸ್ ಅ ಬ್ರೈನ್ ಓನ್ಲಿ, ನಾಟ್ ಹಾರ್ಟ್. ಆದ್ರೆ ಅದೊಂದು ಪ್ರಚಲಿತವಾಗಿ ಬಂದ್ಬಿಟ್ಟಿರೋದ್ರಿಂದ ಅದು ಹಾಗೆ ಮುಂದುವರ್ಕೊಂಡು ಹೋಗಿದೆ. ಎ ಮ್ಯಾನ್ ಕನ್ವಿನ್ಸ್ಡ್ ಅಗೇನ್ಸ್ಟ್ ಹಿಸ್ ವಿಲ್ ಈಸ್ ಆಫ್ ದಿ ಸೇಮ್ ಒಪಿನಿಯನ್ ಸ್ಟಿಲ್ ಅಂತ ಒಂದು ಮಾತಿದೆ. ಹಾಗಾಗಿ ಅದು ಹೃದಯ ಇದರ ಒಂದು ಭಾಗ ಅಂತ ಅನ್ನೋದನ್ನ ಇನ್ನೂ ನಾವು ನನ್ನ ಮನಸ್ಸಿಗೆ ತಂದ್ಕೋಬೇಕಾಗಿದೆ ಅಂತ ಹೇಳಬೇಕಾಗಿದೆ. ಅಂತೂ ಅದನ್ನ ಜ್ಞಾಪಿಸಿದ್ದು ಒಳ್ಳೇದಾಯಿತು. ನಾನು ಇದುವರೆಗೂ ಉಪನ್ಯಾಸದಲ್ಲಿ ಕಲೆಯ ಜಗತ್ತಿನ ದೃಷ್ಟಿಯಿಂದ ಕಲೆ ನೋಡಿದ್ನೇ ಹೊರತು ಮಾನವನ ದೇಹದಲ್ಲಿ
ಆ ಕಲೆಯ ಪ್ರಭಾವ ಎಂಥದ್ದು ಅನ್ನುವಂಥದ್ದನ್ನ ನಾನು ಹೇಳಿರಲಿಲ್ಲ. ಅದರಿಂದ ನೀವು ಅದನ್ನು ಪೂರಕವಾಗಿದ್ದಕ್ಕೆ ಧನ್ಯವಾದಗಳು. ಶಿವರಾಮ್ KV ಅವರು ಮತ್ತೆ ಏನೋ ಹೇಳುವ ಇರಾದೆ ವ್ಯಕ್ತಪಡಿಸಿದ್ದಾರೆ. ಶಿವರಾಮ್ ಅವರು. ಇಲ್ಲ ಅವಾಗ್ಲೇ ಆಯ್ತಲ್ಲ, ಆಯ್ತು, ಓಕೆ. ಮಾರುತೇಶ್. ಸರ್ ನಮಸ್ಕಾರ ಸರ್, ಚೆನ್ನಾಗಿತ್ತು ಸರ್ ಇವತ್ತಿನ ನಿರೂಪಣಾ ಕಲೆ ತುಂಬಾ ಚೆನ್ನಾಗಿತ್ತು. ಆದ್ರೂ ಕಾಲೇಜು ಶಿಕ್ಷಣಕ್ಕೆ ಹೋಗುವಷ್ಟೊತ್ತಿಗೆ ವಿಜ್ಞಾನ ವಿಭಾಗ, ವಾಣಿಜ್ಯ, ಕಲಾ ವಿಭಾಗ ಅನ್ನೋದನ್ನೇ ಸಪರೇಟ್ ಮಾಡಿಟ್ಟಿರ್ತಾರೆ. ಹಾಗಾಗಿ ವಿಜ್ಞಾನದಲ್ಲೂ ಕಲೆ ಇರುತ್ತೆ, ವಾಣಿಜ್ಯದಲ್ಲೂ ಕಲೆ ಇರುತ್ತೆ. ಅದರ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಮಾಹಿತಿ. ಅಲ್ಲ, ಏನಾಗಿದೆ ಅಂದ್ರೆ ಒಂದೊಂದು ಕಲಿಕೆಯ ಒಂದು ಕ್ಷೇತ್ರವು ತುಂಬಾ ದೊಡ್ಡದಾಗಿದೆ. ಈಗ ಕಂಪ್ಯೂಟರ್ ಬಗ್ಗೆ ತಿಳ್ಕೊತೀನಿ, ಹಾರ್ಡ್ವೇರು ತಿಳ್ಕೊತೀನಿ, ಸಾಫ್ಟ್ವೇರು ತಿಳ್ಕೊತೀನಿ, ಪ್ರೋಗ್ರಾಮಿಂಗು ತಿಳ್ಕೊತೀನಿ, ರಿಪೇರಿನೂ ತಿಳ್ಕೊತೀನಿ. ಸೈಕಲ್ ಆದ್ರೂ ನಾವು ಸೈಕಲ್ ಓಡಿಸೋದು ಕಲ್ತ್ಕೋತೀವಿ, ರಿಪೇರಿನೂ ಕಲ್ತ್ಕೋತೀವಿ. ಕಂಪ್ಯೂಟರ್ಗೆ ಹಾಗೆ ಆಗೋದಿಲ್ಲ. ಹಾಗಾಗಿ ಕಲಿಕೆಯ ದೃಷ್ಟಿಯಿಂದ ವರ್ಗೀಕರಣ ಮಾಡುವಂಥದ್ದು ನಿಜ. ಆದರೆ ಅರಿಯುವ ದೃಷ್ಟಿಯಿಂದ, ಗ್ರಹಿಸುವ ದೃಷ್ಟಿಯಿಂದ, ಹೆಚ್ಚು ಅನುಭವಿಸುವ ದೃಷ್ಟಿಯಿಂದ ಏನಾಗ್ಬೇಕಾಗಿತ್ತದು? ಆಮೇಲೆ ಕಲಿಕೆ ಆದ್ಮೇಲೆ ಅದನ್ನ ಸಾಧಿಸುವಂತ ಪ್ರಯತ್ನ ಆಗ್ಬೇಕಾಗಿತ್ತು. ಆ ಸಾಧಿಸುವ ಪ್ರಯತ್ನ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಸೌಂದರ್ಯ ಸ್ವಾರಸ್ಯ ಅನ್ನುವಂಥ ಸರಣಿಯನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ವೈವಿಧ್ಯಮಯ ಜನರಿದ್ದೀರಿ, ನೀವು ಶಾಲೆಯಲ್ಲಿ ಕಲ್ತಿದ್ದೀರಿ, ಅಲ್ಲೂ ಏನೇನು ಕಂಡಿದ್ದೀರಿ, ಅಲ್ಲಿ ಕಂಡದ್ದನ್ನು ಇನ್ನೂ ವಿಶೇಷವಾಗಿ ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಜಾಗೃತಿಯನ್ನ ಮೂಡಿಸುವ ಪ್ರಯತ್ನ ಇದೆ. ಅದರಿಂದ ಶಾಲೆಯ ಕಲಿಕೆ ಹಾಗಿರ್ಬೇಕಾದ್ದೆ, ಅದಿರೋದೇ ಹಾಗೆ. ಯಾಕೆಂದ್ರೆ ಎಲ್ಲವನ್ನೂ ಎಲ್ಲರೂ ಕಲ್ತ್ಕೊಳ್ಳುವಂಥ ಸರಳ ಸ್ಥಿತಿಯಲ್ಲಿಲ್ಲ, ಸಂಕೀರ್ಣ ಸ್ಥಿತಿಯಲ್ಲೇ ಇದೆ ಸಮಾಜ. ಎಲ್ಲ ಅಧ್ಯಯನಗಳು ಕೂಡ ಸಂಕೀರ್ಣವಾಗೇ ಇದೆ. ಅದು ಹಾಗೇ ಇರಬೇಕು. ಆದರೆ ಅದೇ ಹೇಳ್ದಲ್ಲ, ನಾನು ಬಯಾಲಜಿಯವನು, ನನಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂಚೂರು ಕುತೂಹಲ ಇರಲಿಲ್ಲ. ನಾನು ಬಯಾಲಜಿ ಕಲ್ತ್ಕೊಂಡಿದ್ದು ಯಾಕೆಂದ್ರೆ ಮ್ಯಾಥಮೆಟಿಕ್ಸಿನ ದ್ವೇಷಕ್ಕೆ ಅಂತ ಹೇಳುವಂಥವ್ರು ಇದ್ದಾರೆ. ಅದು ಒಂದು ರೀತಿಯಲ್ಲಿ ಕುತೂಹಲದ ಕೊರತೆಯನ್ನ ಸೂಚಿಸುತ್ತೆ. ಆಗ್ಲೇ ಹೋದ್ವಾರ ಈಗ 2 ದಿವಸದಿಂದ ಜಾಲನ್ಯಾಸದಲ್ಲಿ ನಾನು ಹೇಳಿದ್ದೆ ಅಂತ ಕಾಣುತ್ತೆ. ಡೆಮಾಕ್ರಟಿಸ್ ಹೇಳ್ದ, ಎ ಮ್ಯಾನ್ ಆಫ್ ವಿಸ್ಡಮ್ ಹ್ಯಾಸ್ ಟು ಬಿ ಕ್ಯೂರಿಯಸ್ ಅಬೌಟ್ ಟೂ ಮೆನಿ ಥಿಂಗ್ಸ್ ಅಂತ. ಯಾರು ಜಾಣ ಇರ್ತಾನೆ ಅವನು ಅನೇಕ ಸಂಗತಿಗಳ ಬಗ್ಗೆ ಕುತೂಹಲ ತಳಿಬೇಕು ಅಂತ. ಅನೇಕ ಸಂಗತಿಗಳ ಬಗ್ಗೆ ಕುತೂಹಲ ತಳೆಯುವಂತಹ ಒಂದು ಅಭಿರುಚಿಯನ್ನ ಬೆಳೆಸೋದೇ ನಮ್ಮ ಈ ಸೌಂದರ್ಯ ಸ್ವಾರಸ್ಯದ ಲೀಲಾ ಜಾಲದ ಉದ್ದೇಶ. ಲೀಲಾ ಅಂದ್ರೆ ಅದೇನೆ, ಜಾಲ ಅಂದ್ರೆ ವೆಬ್. ಅಫ್ಕೋರ್ಸ್ ನಾವು ಆನ್ಲೈನಲ್ಲಿ ಮಾತಾಡ್ತಿದ್ದೀವಿ ಅನ್ನೋದನ್ನು ಸೂಚಿಸೋದಕ್ಕೆ ಜಾಲ ಅಂತ. ಇನ್ನೊಂದು ಅರ್ಥದಲ್ಲಿ ಲೀಲೆಯೇ ಒಂದು ಜಾಲವೂ ಆಗಬೇಕು ಅನ್ನೋ ಒಂದು ಆಶಯನೂ ಇದೆ. ಈ ಲೀಲಾ ಜಾಲದಲ್ಲಿ ನಮ್ಗೆ ಲೀಲೆಯೂ ಆಗ್ತಾ ಇಲ್ಲ, ಬದುಕು ಜಾಲವೂ ಆಗ್ತಾ ಇಲ್ಲ. ಬದುಕು ಒಣಗಿ ಇದು ಮಳೆ ಕಾಣದಿಹ ಬೆಂಗಳೂರಿನ ಮರದ ಹಾಗಿದೆ. ಅದಕ್ಕೆ ಒಂದಿಷ್ಟು ಜೀವಂತಿಕೆ, ಸೇಚನವನ್ನ ನಮ್ಮ ಸೌಂದರ್ಯ ಸ್ವಾರಸ್ಯ ಕೊಟ್ರೆ ನಾವು ಮಾಡಿದ್ದು ಸಾರ್ಥಕ ಅಂತ ನಾನು ಭಾವಿಸ್ಕೋತೀನಿ. ಮತ್ತೆ ಶಿವರಾಮ್ KV ಈಗ ಏನಾದ್ರು ಮಾಡಿದ್ರೆ ಅಥವಾ ಅದೇ ಮತ್ತೆ ಬಂದಿದೆಯೋ ಗೊತ್ತಿಲ್ಲ. ಅವರ ಪ್ರಶ್ನೆಗೆ ಪೂರಕವಾಗಿ ಅವರು ಕಾಲೇಜ್ನಲ್ಲಿ, ಶಾಲೆಯಲ್ಲಿ ಕಲೆ, ವಿಜ್ಞಾನ ಇದು ಎಲ್ಲ ಸಪರೇಟ್ ಆಗೇ ಇದೆ ಅಂತ. ಆದ್ರೆ ಒಂದು ಬದಲಾವಣೆ, ಒಂದು ಪಾಸಿಟಿವ್ ಏನಂತಂದ್ರೆ, ನಾವು ಈಗಿನ ಒಂದು ಟ್ರೆಂಡ್ ಅಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಆ ಒಂದು ಕಟ್ಟುಪಾಡುಗಳನ್ನ ತೆಗೆದು ಕಲೆ, ವಿಜ್ಞಾನ ಅಥವಾ ಇದು ಎಲ್ಲ ಬೇರೆ ಬೇರೆ ಮಿಕ್ಸ್ ಅನ್ನ ಮಾಡಿಬಿಟ್ಟು ನಮ್ಗೆ ಮಕ್ಕಳಿಗೆ ಅವಕಾಶವನ್ನ ಈ ನ್ಯೂ ಎಜುಕೇಶನ್ ಪಾಲಿಸಿ ಕೊಟ್ಟಿದೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನ್ನೋದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಅದು ಮಾಡಿದೆ, ಅದಿನ್ನೂ ಆಗ್ಬೇಕಲ್ಲ. ನಿಟ್ಟಿನಲ್ಲಿ ಇದೆ ಅನ್ನೋದು ಇದೆ. ಓಕೆ ಸರ್, ಓಕೆ, ಐ ಅಗ್ರಿ. ಮುಗಿಸೋಣನಪ್ಪ. ಇವತ್ತು ಪ್ರಶ್ನೆಗಳು ಸ್ವಾರಸ್ಯವಾಗಿದ್ದು ಪ್ರಶ್ನೆ ಹಾಕಿದವರಿಗೆಲ್ಲ ಧನ್ಯವಾದಗಳು. ನಾನು ಇವತ್ತು ಉಪನ್ಯಾಸ ಮಾಡುವಾಗಲೂ ಮನೆ ತಾಪತ್ರಯಗಳ ಮಧ್ಯೆ ಎಷ್ಟು ಮಟ್ಟಿಗೆ ಮಾಡ್ತೀನೋ ಅಂತ ನನಗೆ ಆದಂಥ ಅನುಮಾನಗಳಿದ್ವು. ಆದರೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಈ ನರಬೊಂಬೆಯ ಕೈಲಿ ಮಾತನಾಡಿಸಿದ ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಕೌತುಕಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಲೀಲಾಜಲದ ಇದನ್ನ ನಂತರದಲ್ಲಿ ತಿಳಿಸ್ತೇವೆ. ಮುಂದಿನ ಭಾನುವಾರ ಬೇರೆ ಕಾರ್ಯಕ್ರಮ ಇದೆ, ಅದನ್ನ ಈಗಾಗಲೇ ಹೇಳಿದೀವಿ. ಅದನ್ನ ಲಿಂಕನ್ನು ಕೂಡ ಆಮೇಲೆ ಹಾಕ್ತೀವಿ. ಸೌಂದರ್ಯ ಸ್ವಾರಸ್ಯದ ಇದರಲ್ಲಿ ಹಾಕ್ತೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.